ಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೇಶಂ ವಂದೇ ಪಪಘ್ನಮಮರಾಸುರಸಿದ್ಧವಂದ್ಯಂ. ಚಕ್ರಂ ಯಸ್ಯ ಭುಜಾಗ್ರಮೇತಲಲಿತಂ ವಿದ್ಯುತ್ಪ್ರಭಂ ರಾಜತೆ ಶಂಖೋ ಯಸ್ಯ ವಿರಾಜತೆ ಕರತಳೆ ಸಂಪೂರ್ಣಚಂದ್ರಪ್ರಭಃ. ಮಾಲಾ ಯಸ್ಯ ಸಚಂಪಕಾ ಸತಿಲಕಾ ಶಾಶೋಕನೀಲೋತ್ಪಲ ಸೋಸ್ಮಾನ್ ಪಾತು ಷಡರ್ಧವಿಕ್ರಮಗತಿಸ್ತ್ರೈಲೋಕ್ಯನಾಥೋ ಹರಿಃ. ಪ್ರಥಮೋ ಹನುಮಾನ್ ಮದ್ವಿತೀಯೋ ಭೀಮಯೇವ ಚ ಪೂರ್ಣಪ್ರಜ್ಞತೃತೀಯಸ್ತು ಭಗವತ್ಕಾರ್ಯಸಾಧಕಃ. ಕಾಮಧೇನುರ್ಯಥಾ ಪೂರ್ವಂ ಸರ್ವಾಭೀಷ್ಟಫಲಪ್ರದ ತಥಾ ಕಲೌ ವಾದಿರಾಜ ಶ್ರೀಪಾದೋಭೀಷ್ಟದಃ ಸದಾಂ ಭವತಿ ಯದನುಭಾವಾದಿಡಮೋ ಕೋಪಿ ವಾಗ್ಮಿ ಜಡಮತಿರಪಿ ಜಂತರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತಿ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಸ್ವಸ್ತ್ಯಸ್ತು ಸರ್ವಾಂ ಸನ್ಮಂಗಲಾನಿ ಭವಂತು. ಹರಿವಂಶದಲ್ಲಿ ದೇವತೆಗಳು ಅಸುರರ ದಮನಕ್ಕೋಸ್ಕರ ಯುದ್ಧಕ್ಕೆ ಹೊರಟಂತಹ ಒಂದು ಪ್ರಕರಣ. ಅದನ್ನು ವಿಸ್ತೃತವಾಗಿ ಹೇಳಬೇಕು ಅಂತ ಹೇಳಿದಾಗ ವೈಶಂಪಾಯನರು ಅದನ್ನು ಜನಮೇಜಯನಿಗೆ ವಿಸ್ತೃತವಾಗಿ ಅದನ್ನು ಹೇಳ್ತಾ ಇದ್ದಾರೆ. ಯಮಾಹುಹು ಅಗ್ನೇರಿ ಯಂತಾರಂ ಸರ್ವಪ್ರಭವಮೇಶ್ವರಂ ಸಪ್ತಸ್ವರಗತೋ ಯಸ್ಯ ಯೋನಿಗೀರ್ಭಿರುದೀರ್ಯತೆ ಅಂತ ಹೇಳ್ತಾರೆ. ಅಂದರೆ ಯಾವ ಮುಖ್ಯ ಪ್ರಾಣದೇವರು ಯುದ್ಧಕ್ಕೆ ಹೊರಟಿದ್ದಾರೆ, ಆ ಮುಖ್ಯ ಪ್ರಾಣದೇವರು ಅಗ್ನಿಗೂ ನಿಯಾಮಕರು ಅಂತ ಹೇಳ್ತಾರೆ. ಹೌದಾ ಅಂತ ನೋಡಿ, ಗಾಳಿ ಇಲ್ಲದೆ ಬೆಂಕಿ ಉರಿಯೋದಿಲ್ಲ. ಗಾಳಿ ಜಾಸ್ತಿ ಆದ್ರೂ ಬೆಂಕಿ ಉರಿಯೋಲ್ಲ, ಗಾಳಿ ನಿರ್ವಾತ ಪ್ರದೇಶ ಆದ್ರೂ ಬೆಂಕಿ ಉರಿಯೋಲ್ಲ. ಬೆಂಕಿ ಉರಿಬೇಕು ಅಂತ ಆದ್ರೆ ಅಲ್ಲಿ ಆಕ್ಸಿಜನ್ ಬೇಕೇ. ಹಾಗಾದ್ರೆ ಅಂತಹ ಮುಖ್ಯ ಪ್ರಾಣರೇ ಅಗ್ನಿಗೆ ನಿಯಾಮಕರು. ಹಾಗಾಗಿ ಎಷ್ಟು ಬೇಕೋ ಅಷ್ಟು ಇರ್ಬೇಕು. ದೀಪ ಉರಿತದೆ ಹೇಳಿದ್ರೆ ಅದು ದೊಡ್ಡ ಸಂಗತಿ, ದೀಪ ಆರ್ತದೆ ಹೇಳಿದರೆ ದೊಡ್ಡ ಸಂಗತಿ ಅಲ್ಲ. ಯಾಕೆ ಕೇಳಿದ್ರೆ ದೀಪ ಆರ್ಲಿಕ್ಕೆ ಗಾಳಿ ಒಂದೇ ಬಂದ್ರೆ ಸಾಕು, ಅಥವಾ ಕರಿ ಹಿಡಿದ್ರೆ ಸಾಕು, ಎಣ್ಣೆ ಇಲ್ಲದ್ರೆ ಸಾಕು. ಆದ್ರೆ ಉರಿಬೇಕು ಕೇಳಿದ್ರೆ ಎಲ್ಲವೂ ಬೇಕು. ಬತ್ತಿ ಬೇಕು, ಎಣ್ಣೆ ಬೇಕು, ಹಣತೆ ಬೇಕು. ಹಾಗಾದ್ರೆ ಎಲ್ಲವೂ ಬೇಕು. ಹಾಗೆಯೇ ಇಲ್ಲಿ ಅಗ್ನಿ ಉಳಿವಿಕೆಗೆ ವಾಯುದೇವರು ಕಾರಣರು. ಅಷ್ಟು ಮಾತ್ರ ಅಲ್ಲ, ಎಲ್ಲರ ಉತ್ಪತ್ತಿಗೂ ಸ್ವಾಮಿಯಾದವರು ಅಂತ ಹೇಳ್ತಾರೆ. ಸರ್ವಪ್ರಭವಂ ಈಶ್ವರಂ. ವಾಯುದೇವರು ಎಲ್ಲರ ಉತ್ಪತ್ತಿಗೆ ಕಾರಣ. ವಾಯುದೇವರು ಇದ್ರೆ ಇದು ಉಂಟು, ವಸ್ತು ಉಂಟು ಅಂತ ಅರ್ಥ. ವಾಯುದೇವರು ಇಲ್ವಾ, ಎಲ್ಲ ಹೋಗಿದ್ದಾರೆ ಅಂತ ಅರ್ಥ. ಅವರನ್ನು ಪ್ರಾಣ ಅಂತ ಹೇಳ್ತೇವೆ ನಾವು. ಇಷ್ಟು ಮಾತ್ರ, ನಿಷಾದವೇ ಮೊದಲಾದ ಸ್ವರಗಳಿಗೂ ಇವರೇ ನಿಯಾಮಕರ ಅಂತ ಹೇಳ್ತಾರೆ. ಒಂದು ಸೌಂಡ್ ಬರಬೇಕು ಕೇಳಿದ್ರೆ ಅಲ್ಲಿ ಗಾಳಿ ಬೇಕು. ಇಲ್ಲಿ ಹೊರಟಂತಹ ಒಂದು ಶಬ್ದವು ಇನ್ನೊಂದು ಕಡೆ ಹೋಗಬೇಕು ಕೇಳಿದ್ರೆ ಅಲ್ಲಿ ಮಧ್ಯದಲ್ಲಿಯೂ ಕೂಡ ಗಾಳಿ ಬೇಕು. ಗಾಳಿ ಅಂದ್ರೆ ನಿರ್ವಾತ ಪ್ರದೇಶದಲ್ಲಿ ಗಾಳಿ ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ಮಾತಾಡಿದ ಶಬ್ದ ಅಲ್ಲಿಗೆ ಅದು ತಲುಪಲ್ಲ. ಹಾಗಾಗಿ ಅದನ್ನು ಇಟ್ಟುಕೊಂಡು ಹೇಳ್ತಾ ಇದ್ದಾರೆ. ಅಂತಹ ಪ್ರಾಣದೇವರು ಕೂಡ ಸಹಾಯಕ್ಕೆ ಬಂದಿದ್ದಾರೆ. ಯಂ ವದಂತ್ಯುತ್ತಮಂ ಭೂತಂ ಯಂ ವದಂತ್ಯ ಶರೀರಿಣಂ ತಮಾಹುರಾಕಾಶಗಮಂ ಶೀಘ್ರಗಂ ಶಬ್ದಯೋನಿದಂ. ಇನ್ನು ಆ ಪಂಚಭೂತಗಳಲ್ಲಿ ಉತ್ತಮ ಅಂತ ಎನಿಸಿಕೊಂಡವರು ಈ ವಾಯುದೇವರು ಅಂತ ಹೇಳ್ತಾರೆ. ಯಂ ವದಂತಿ ಉತ್ತಮಂ ಭೂತಂ. ಪಂಚಭೂತಗಳಲ್ಲಿ ಉತ್ತಮ ಭೂತ ಯಾವುದು ಹೇಳಿದ್ರೆ ಗಾಳಿ ಅಂತ ಹೇಳ್ತಾರೆ. ಯಾಕೆ? ಉಳಿದೆಲ್ಲ ಭೂತಗಳಿಗೂ ಕಾರಣೀಕರ್ತರಾದವರು ವಾಯುದೇವರು, ಹಾಗಾಗಿ ಅವರು ಉತ್ತಮರು. ಎಂಬದಂತ್ಯ ಶರೀರಿಣಂ. ಇನ್ನು ಹೇಳ್ತಾರೆ, ಶರೀರ ಅಶರೀರವಾದಂತಹ ಮಾತುಗಳಿಗೆ ಯಾರು ಕಾರಣರು? ಅದು ವಾಯುದೇವರೇ. ಹಾಗಾದರೆ ನೋಡಿ, ಎಲ್ಲಿಯಾದರೂ ನಿಮಗೆ ಅಶರೀರವಾಣಿ ಆಯಿತು ಅಂತ ಬರ್ತದೆ ಹೇಳಿದ್ರೆ ಅದರ ಅರ್ಥ ಏನು? ವಾಯುದೇವರು ಹೇಳಿದ್ರು ಅಂತ ಅರ್ಥ. ಅಸ್ಯ ಸ್ವಾಷ್ಟಮೇ ಗರ್ಭ. ನಿನ್ನ ಈ 8ನೇ ಗರ್ಭದಲ್ಲಿ ನಿನ್ನನ್ನು ಕೊಲ್ಲುವ ಮಗ ಹುಟ್ಟಿಕೊಳ್ತಾನೆ ಅಂತ ಕಂಸನಿಗೆಲ್ಲ ಕೇಳಿತು ಅಂತ. ಅಶರೀರವಾಣಿ ಆಯಿತು ಅಂದ್ರೆ ಶರೀರ ಇಲ್ಲ, ಇಲ್ಲ ಅಂತಲ್ಲ, ಕಾಣುವುದಿಲ್ಲ ಅಂತ ಅರ್ಥ. ಯಾರು ಶರೀರ ಹೊಟ್ಟವರು ಅಂತ ಹೇಳಿದ್ರೆ ವಾಯುದೇವರು. ಹಾಗಾದ್ರೆ ವಾಯುದೇವರು ಅವರು ಕಣ್ಣಿಗೆ ಕಾಣ್ತಾ ಇಲ್ಲ, ಹಾಗಾಗಿ ಅಶರೀರಿ ಅಂತ ಅವರಿಗೆ ಹೇಳ್ತಾರೆ. ಇನ್ನು ಗಮನಂ ಆಕಾಶ ಗಮಂ, ಬಹಳ ವೇಗವಾದ ಗಮನವುಳ್ಳವರು ಅಂತ ಕೊಡ್ತಾರೆ. ಆಕಾಶ ಗಮನವುಳ್ಳವರು. ಎಲ್ಲಿ ಅವಕಾಶ ಉಂಟೋ, ಆಕಾಶ ಅಂದ್ರು ಅವಕಾಶ ಅಂದ್ರು ಒಂದೇ.
ಎಲ್ಲಿ ಅವಕಾಶ ಉಂಟು ಅಲ್ಲಿ ಸಂಚರಿಸುವವರು ಯಾರು ಕೇಳಿದ್ರೆ ವಾಯುದೇವರು. ಹಾಗಾಗಿ ಇವರನ್ನು ಶೀಘ್ರಗಂ, ಶೀಘ್ರವಾಗಿ ಅತ್ಯಂತ ವೇಗವಾಗಿ ವಾಯುವೇಗದಿಂದ ಹೋದರು ಅಂತೆಲ್ಲ ಹೇಳ್ತೇವಲ್ಲ, ಹಾಗಾಗಿ ಇರುವವರು. ಇನ್ನು ಹೇಳ್ತಾರೆ ಶಬ್ದ ಯೋನಿಜಂ, ಶಬ್ದಕ್ಕೂ ಕಾರಣ. ಹಾಗಾದ್ರೆ ಇವತ್ತು ಶಬ್ದ ಬರಬೇಕು ಅಂತ ಕೇಳಿದ್ರೆ, ಶಬ್ದ ಕೇಳಬೇಕು ಅಂತ ಕೇಳಿದ್ರೆ ಅಲ್ಲಿ ಎಲ್ಲವೂ ಕೂಡ ಗಾಳಿ ಎನ್ನುವಂಥದ್ದು ಬೇಕೇ. ಸ ವಾಯು ಸರ್ವಭೂತಾಯು ಉದ್ಭೂತ ಸ್ವೇನ ತೇಜಸ ದದೌ ಚ ವ್ಯಥಯಂದ್ರ ದೈತ್ಯಾನ್ ಪ್ರತಿಲೋಮಂ ಸತೋಯದಃ. ಆಮೇಲೆ ಹೇಳ್ತಾರೆ ಆ ವಾಯು ಎಲ್ಲ ಜೀವರ ಆಯುಷ್ಯದ ನಿಯಾಮಕರು. ಯಾರಿಗೆ ಎಷ್ಟು ವರ್ಷ ಇದ್ದಾರೆ, ಹೋಗಿದ್ದಾರೆ, ಇರ್ತಾರೆ ಎನ್ನುವುದಕ್ಕೆ ನಿಯಾಮಕರು ಯಾರು ಕೇಳಿದ್ರೆ ಇದೇ ವಾಯುದೇವರು. ಹಾಗಾಗಿ ಅವರು ಏನು ಮಾಡ್ತಾರೆ, ವಾಯುದೇವರು ತನ್ನ ತೇಜಸ್ಸಿನಿಂದ ಸಂಚರಿಸ್ತಾ ಇದ್ದಾರೆ. ಆ ವಾಯುದೇವರ ಅನುಗ್ರಹ ಇತ್ತು ಕೇಳಿದ್ರೆ ಒಳ್ಳೆಯ ತೇಜಸ್ಸು ಇತ್ಯಾದಿಗಳೆಲ್ಲ ಚೆನ್ನಾಗಿ ಇರುತ್ತೆ. ವಾಯುದೇವರು ಹೋದ್ರು ಕೇಳಿದ್ರೆ ಅವರ ಮುಖದಲ್ಲಿ ಆ ತೇಜಸ್ಸು ಕೂಡ ಹೋಗಿ ಬಿಡ್ತದೆ. ಆಮೇಲೆ ಹೇಳ್ತಾರೆ ಇಂತಹ ವಾಯುದೇವರು ಏನು ಮಾಡ್ತಾರೆ, ದೈತ್ಯರ ವಿರುದ್ಧ ತಾವು ಹೋರಾಡ್ತಾ ಇದ್ದಾರೆ. ಹೇಗೆ, ನೀರು ತುಂಬಿದ ಮೋಡಗಳನ್ನು ತಾವು ದೈತ್ಯರ ಮುಂದೆ ಬಿಡ್ತಾ ಇದ್ದಾರೆ, ಅಂದ್ರೆ ವ್ಯಥೆಗೊಳಿಸ್ತಾ ಇದ್ದಾರೆ. ನೋಡಿ, ವವೌಚ ವ್ಯಥಯನ್, ವವೌ ಅಂದ್ರೆ ಹರಿಯುವಂಥದ್ದು, ಪ್ರತಿಲೋಮಂ ಸತೋಯದ ಅಂದ್ರೆ ದೈತ್ಯರ ವಿರುದ್ಧವಾಗಿ ತಾವು ನೀರು ತುಂಬಿದ ಮೋಡಗಳನ್ನು ಹಿಡ್ಕೊಂಡು ತಂದು ಮಧ್ಯ ಮಧ್ಯದಲ್ಲಿ ಬಿಡ್ತಾ ಇತ್ತು. ಹಾಗಾಗಿ ದೈತ್ಯರಿಗೆ ಏನಾಗ್ತದೆ ಕೇಳಿದ್ರೆ ಬರ್ಲಿಕ್ಕೆ ಆಗ್ತದೆ. ಎಲ್ಲಿಂದ ಇತ್ತೋ ಏನೋ ಮೋಡ ಬಂತು, ಎಲ್ಲಿಂದ ಬಂತು ಮೋಡ, ಹೇಗೆ ಬಂತು ಕೇಳಿದ್ರೆ ವಾಯುದೇವರು ಹಿಡ್ಕೊಂಡು ಬಂದದ್ದು. ಅದು ನಮ್ಮ ವ್ಯವಹಾರದಲ್ಲಿ ಉಂಟು ನೋಡಿ, ಒಳ್ಳೆ ಮೋಡ ಬಂತು, ಇದು ಒಳ್ಳೆ ಮಳೆ ಬರ್ತದೆ ಅಂತ, ಆಗ ಒಂದು ಗಾಳಿ ಬೀಸಿತ್ತು, ಈ ಗಾಳಿ ಮೋಡವನ್ನೆಲ್ಲ ಹಿಡ್ಕೊಂಡು ಹೋಗತ್ತೆ ಅಂತ ನಾವು ಹೇಗೆ ಹೇಳ್ತೇವೆ, ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಹೀಗೆ ವಾಯುದೇವರು ತಮ್ಮ ಕೆಲಸಗಳನ್ನು ಮಾಡಿ ದೈತ್ಯರ ವಿರುದ್ಧ ತಗೊಂಡಿದೆ. ಹಾಗಾಗಿ ನೋಡಿ, ನಮಗೆ ಪಂಚಭೂತಗಳು ನಮಗೆ ಸಹಕಾರಿಗಳಾಗಿರ್ಬೇಕು, ಅದೇ ಪಂಚಭೂತಗಳು ಕೂಡ ನಮಗೆ ವಿರುದ್ಧ ಅಂದರೆ ನಮಗೆ ಅದನ್ನೇ ಶನಿಯ ಮಂತ್ರದಲ್ಲಿ ಹೇಳುದು, ಶಂ ಅಗ್ನಿಹಿ ಶಂ ಅಗ್ನಿರಗ್ನಿಭಿಂಕರ ಛನ್ನಸ್ತಪತು ಸೂರ್ಯ ಶಂವಾತೋ ವಾತಃ. ಗಾಳಿ ಒಳ್ಳೆ ರೀತಿ ಹರಡು. ಅದೇ ಗಾಳಿ ಜಾಸ್ತಿ ಆದ್ರೂ ಕಷ್ಟವೇ. ಸುನಾಮಿ ಇತ್ಯಾದಿಗಳು ಬಂದ್ರೆ ಏನೆಲ್ಲ ಭಯಂಕರವಾದಂತಹ ಘಟನೆಗಳಾಗಿ ಹೋಗತ್ತೆ. ಹಾಗಾಗಿ ಅಂತಹ ವಾಯುದೇವರು ದೈತ್ಯರ ವಿರುದ್ಧ ತಮ್ಮ ಮೋಡಗಳನ್ನು ಚೆಲ್ಲಿದ್ದಾರೆ. ಮರುತೋ ದೇವಗಂಧರ್ವ ವಿದ್ಯಾಧರ ಗಣೈಃ ಸಹ ಚಕ್ರೀಡು ವಿರಸಿಭಿ ಕ್ರುದ್ಧೈ ನಿರ್ಮುಕ್ತೈರಿವ ಪನ್ನಗೈ. ಇನ್ನು ಮರುದ್ದೇವತೆಗಳು, ದೇವಗಂಧರರು, ವಿದ್ಯಾಧರರು ಎಲ್ಲ ಬಂದಿದ್ದಾರೆ. ಅವರೆಲ್ಲರೂ ಏನು ಮಾಡಿದ್ದಾರೆ, ಖಡ್ಗವನ್ನು ಹಿರಿದುಕೊಂಡು ಪರಸ್ಪರ ತಾವು ಏನು ಮಾಡಿದ್ದಾರೆ, ದೈತ್ಯರ ಜೊತೆಗೆ ಆಟ ಆಡ್ತಾ ಇದ್ದಾರೆ, ಅಂದ್ರೆ ಯುದ್ಧ ಮಾಡ್ತಾ ಇದ್ದಾರೆ. ಎಷ್ಟು ಹೇಳಿದ್ರೆ ಸರ್ಪಗಳಿಂದ ಬಿಳಬವರಾಗಿ ಆಟ ಆಡ್ತಾ ಇದ್ದಾರೆ, ಕ್ರುದ್ಧವಾದ ಸರ್ಪಗಳ ಹಾಗೆ ಅಂತ ಒಂದು ಉದಾಹರಣೆ ಕೊಡ್ತಾರೆ. ಹಾಗೆ ಮರುದೇವತೆಗಳು, ದೇವಗಂಧರ್ವರು, ವಿದ್ಯಾರು, ದಿಕ್ಪಾಲಕರು ಎಲ್ಲ ಬಂದಿದ್ದಾರೆ. ಎಲ್ಲ ದೈತ್ಯರ ಜೊತೆಗೆ ಅಟ್ಯಾಕ್ ಮಾಡ್ತಾ ಇದ್ದಾರೆ, ಯುದ್ಧ ಮಾಡ್ತಾ ಇದ್ದಾರೆ. ಹೇಗೆ ಮಾಡ್ತಾ ಇದ್ದಾರೆ, ಸರ್ಪಗಳಾಗೆ ಅಂತ. ಅಂದ್ರೆ ಸಿಟ್ಟುಗೊಂಡ ಸರ್ಪ ಬಿಟ್ರೆ ಅದು ಏನು ಮಾಡ್ತದೆ ಹೇಳಿ, ಅದು ಆಚೆ ಈಚೆ ಓಡ್ತದೆ, ಎಲ್ಲಿ ಹೋಗಬೇಕು ಅಂತ ಗೊತ್ತಾಗುದಿಲ್ಲ. ಇದ್ದಲ್ಲಿ ಎಲ್ಲ ಹೋಗಿದ್ದವರ ಮೇಲೆ ಆಕ್ರಮಣ ಮಾಡುತ್ತೆ. ನಾವೇ ಹೆದರಿ, ಅಯ್ಯೋ ಮಲೆ ಅಲ್ಲಿತ್ತು ಮಾಡಿ ಈಗ ಇಲ್ಲಿದೆ ಅಂತೇಳಿ. ನಮಗೆ ಉದಾಹರಣೆ ಈ ಕಿವಿಗೆ ಗಾಳಿ ಹೊಕ್ಕಿದ್ದು ಅಂತ ಹೇಳ್ತೇವೆ. ಕರುಗಳಿಗೆಲ್ಲ ನೋಡಿ, ಕೆಲವು ಸಲ ಕೆರುಗಳಿಗೆ ಕಿವಿಗೆ ಗಾಳಿ ಹೋಗ್ತದೆ, ಹೋಗ್ತಾರೆ, ಅದು ಚಂಗಣೆ ಹಾರ್ತಾ ಇರ್ತದೆ. ಒಂದ್ಸಲ ಅಲ್ಲಿಗೆ ಹೋಗ್ತದೆ, ಒಂದ್ಸಲ ಇಲ್ಲಿಗೆ ಬರ್ತದೆ, ಒಂದ್ಸಲ ಇಲ್ಲಿಗೆ ಹೋಗ್ತದೆ, ಒಂದ್ಸಲ ಅಲ್ಲಿ. ಅದೇ ರೀತಿಯಾಗಿ ಹಾವುಗಳು ಸಿಟ್ಟುಗೊಂಡು ಹಾಗೆ ಮಾಡ್ತವೆ, ಬುಸ್ ಕೊಡ್ತದೆ, ಓಡಾಡ್ತದೆ, ಆಚೆ ಬರ್ತದೆ, ಈಚೆ ಬರ್ತದೆ. ನಮಗೆ ಎಷ್ಟಾಗ್ತದೆ ಹಿಡಿದ್ರು, ಒಂದು ಹಾವು ಹೊರಗೆ ಹೋದ್ರೆ ಸಾಕು ಅಂತ ಆಗ್ತದೆ. ಯಾಕೆ, ಹಾವು ಒಳಗಿದ್ರೆ ಯಾವಾಗ ಯಾವ ಇದರಲ್ಲಿ ಅಡಗಿದೆ ಗೊತ್ತಿಲ್ಲ ಅಂತ ಆಗತ್ತೆ. ಅದೇ ರೀತಿಯಾಗಿ ಸಿಟ್ಟು ಬರ್ತಾ ಇತ್ತು. ಹಾಗೆ ಈ ದೇವತೆಗಳು ಅಸುರರಿಗೆ ಉಪದ್ರವ ಕೊಡ್ತಾ ಇದ್ದಾರೆ. ಸೃಜಂತ ಸರ್ಪಪತಯ ತೀವ್ರಂ ರೋಷಮಯಂ ವಿಷಂ ಶರಭೂತಾ ತುರೇಂದ್ರಾಣಂ ಚೇರುರ್ವ್ಯಾಪ್ತ ಮುಖಾದಿವಿ. ಇನ್ನು ಸರ್ಪಪತಿಗಳು, ಹಾವಿನ ಒಡೆಯಗಳು, ಅವುಗಳು ಏನು ಮಾಡ್ತಾ ಇದ್ದಾರೆ ಕೇಳಿದ್ರೆ ತೀವ್ರವಾದ ಸಿಟ್ಟಿನಿಂದ ವಿಷವನ್ನು ಸೃಷ್ಟಿ ಮಾಡ್ತಾ ಇದ್ದವಂತೆ. ಅದು ಬುಸ್ಸು ಕೊಡ್ತಾ ಉಂಟು, ಅದರಲ್ಲೇ ಒಂದಿಷ್ಟು ವಿಷಗಳು ಬರ್ತಾ ಇದೆ. ಹಾಗಾಗಿ ಸ್ವರ್ಗಲೋಕದಲ್ಲಿರುವ ದೇವತರ ಪಾಲಿಗೆ ಬಾಣಗಳಂತೆ ಇವುಗಳು ಏನು ಮಾಡ್ತಾರೆ, ಶತ್ರುಗಳ ವಿರುದ್ಧ ಕೆಲಸ ಮಾಡ್ತಾರೆ. ಅಂದ್ರೆ ಉರಗಗಳು, ಹಾವುಗಳು ಕೂಡ ದೇವತೆಗಳ ಪಕ್ಷದಲ್ಲಿ ನಿಂತು ದೈತ್ಯರನ್ನು ಓಡಿಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಪರ್ವತಾಸ್ತು ಶೃಂಗೈ ಶತಶಾಖೈಶ್ಚ ಪಾದಪೈ ಕುಪತಸ್ಥ ಮುಹೂರ್ತಂತೆ ತದಾ ವೈ ದಾನವೇ ಬಲೆ. ಇನ್ನು ಪರ್ವತಾಭಿಮಾನಿ ದೇವತೆಗಳು ಬಂದಿದ್ದಾರೆ ದೇವತೆಗಳ ಪಕ್ಷದಲ್ಲಿ ಅಸುರರ ಜೊತೆಗೆ ಯುದ್ಧ ಮಾಡ್ಲಿಕ್ಕೆ. ಅಲ್ಲ, ಅವರು ಹೇಗೆ ಮಾಡ್ತಾರೆ ಅಂತ ಕೇಳಿದ್ರೆ ಏನೂ ಇಲ್ಲ. ಕಲ್ಲು ಬಂಡೆಯ ತಮ್ಮ ಕೋಡುಗಳಿಂದ ಅವರು ಏನು ಮಾಡ್ತಾ ಇದ್ದಾರೆ, ಒಂದು ಮರ ಬಂದ್ರೆ ಹೇಗೆ ಆಗಬಹುದು ಅದೇ ರೀತಿಯಾಗಿ ಕಲ್ಲಿನ ಬಂಡೆಗಳು ಅಲ್ಲಿ ಅಡ್ಡ ಬರ್ತಾ ಇತ್ತು. ಯಾರಿಗೆ, ದೈತ್ಯರಿಗೆ. ಉಪತಸ್ಥ ಮುಹೂರ್ತಂತೆ,
ಒಂದು ಮುಹೂರ್ತ ಎಲ್ಲಿತ್ತು ಅಷ್ಟರವರೆಗೆ ಕಲ್ಲಿರಲಿಲ್ಲ. ಈಗ ಒಂದೇ ಕಡೆಯಿಂದ ಕಲ್ಲು ಬಂತು. ಎಲ್ಲಿಂದ ಬಂದದ್ದು ಕಲ್ಲು ಅಂತ ಕೇಳಿದ್ರೆ ಈ ಕಲ್ಲಿನ ಅಭಿಮಾನಿ ದೇವತೆಗಳು ಬಂದು ಬಿದ್ದದ್ದು. ಅದು ಹೌದಲ್ವಾ? ನೋಡಿ, ನೀವು ಬದ್ರಿ ಯಾತ್ರೆಗೆಲ್ಲ ಹೋದ್ರೆ ಗೊತ್ತಾಗತ್ತೆ. ಹೋಗ್ತಾ ಹೋಗ್ತಾ ಇರ್ಬೇಕಾದ್ರೆ ಬಂಡೆ ಬರ್ತಾ ಇರ್ತದೆ. ಅದು ಎಲ್ಲಿಂದ ಬಿತ್ತು, ಯಾಕೆ ಬಿತ್ತು, ಮಣ್ಣು ಸಾಯ್ತಾ ಎಂತದು ಗೊತ್ತಿಲ್ಲ. ನಾವು ಜಸ್ಟ್ ಪಾಸ್ ಆದ್ಮೇಲೆ ಬಿದ್ರೆ ಹಬ್ಬ ಅಂತಾಗತ್ತೆ. ಅದು ನಮ್ಮ ಮೇಲೆ ಬಿದ್ರೆ ಇಷ್ಟರವರೆಗೆ ಆಗಿರ್ಲಿಲ್ಲ. ನಾವು ಹೋಗುವಾಗ ರಸ್ತೆ ಇತ್ತು, ನಾವು ಬರ್ಬೇಕಾದ್ರೆ ಒಂದು ರಸ್ತೆ ಗಡ್ಡ ಬಂತು, ಬಂಡೆ ಬಿತ್ತು. ಈಗ ಏನ್ ಮಾಡ್ಬೇಕು ನಾವು? ಒಂದ ಬಂಡೆ ಸರಿಸ್ಬೇಕು, ಇಲ್ಲ ಬಂಡೆ ಹತ್ತಿ ಇಳಿಬೇಕು. ಆ ಹತ್ತಿ ಇಳಿಯುವಷ್ಟು ಧೈರ್ಯ ಬಿದ್ದರೆ ಇನ್ನೊಂದು ಬಂಡೆ ಬಿದ್ರೆ ಈ ರೀತಿಯಾಗಿ ದೈತ್ಯರಿಗೆ ಉಂಟಾಯ್ತು. ಅಂದ್ರೆ ದೈತ್ಯರು ಯುದ್ಧಕ್ಕೆ ಬಂದಿದ್ದಾರೆ, ಅಷ್ಟರವರೆಗೆ ಇರಲಿಲ್ಲ. ಬಂದದ್ದೆಲ್ಲಿ ಅಂತ ಕೇಳಿದ್ರೆ ಈ ಪರ್ವತಾಭಿಮಾನಿಗಳು ಮಾಡಿದ ಕೆಲಸ ಇದು. ಉಪತಸ್ತು ಮುಹೂರ್ತ, ಒಂದು ಮುಹೂರ್ತದಲ್ಲಿ ಇಲ್ಲದ್ದು ಬಂಡೆಗಳು ಬರ್ಲಿಕ್ಕೆ ಆರಂಭ ಆಯಿತು. ಯಸ್ಸ ದೇವೋ ಋಷಿಕೇಶ ಪದ್ಮನಾಭ ತ್ರಿವಿಕ್ರಮ ಕೃಷ್ಣವರ್ತ್ಮ ಯುಗಾಂತಾಭ್ಯೋ ವಿಶ್ವಸ್ಯ ಜಗತಃ ಪ್ರಭು. ಯಾವ ಋಷಿಕೇಶ ಅಂತ ಹೇಳ್ತಾರೆ? ಕ್ರೀಡಾದಿ ಗುಣ ವಿಶಿಷ್ಟನಾದವ. ಋಷಿಕೇಶ ಅಂದ್ರೆ ಪದ್ಮನಾಭ, ತ್ರಿವಿಕ್ರಮನಾಗಿ ನಿಂತಹ ಭಗವಂತ, ಸರ್ವ ಜಗತ್ತಿಗೆ ಸ್ವಾಮಿಯಾದಂತಹ ವಿಷ್ಣು ತಾನೇನು ಮಾಡ್ತಾ ಇದ್ದಾನೆ ಗೊತ್ತಾ? ಇಂಥವರನ್ನೆಲ್ಲ ಕಟ್ಟಿಕೊಂಡು ಅಗ್ನಿಯನ್ನು ಉಗುಳುತ್ತಾ ತಾನು ಬರ್ತಾ ಇದ್ದಾನೆ. ಅದು ನೋಡಿದ್ರೆ ಹೇಗಿತ್ತು ಕೇಳಿದ್ರೆ ಯುಗಾಂತಾಭೋ ವಿಶ್ವಸ್ಯ ಜಗತಃ ಪ್ರಭು, ಯುಗದ ಕೊನೆಯ ಸ್ಥಿತಿಯಲ್ಲಿ ಪ್ರಜ್ವಲಿಸುವ ಅಗ್ನಿಯ ಹಾಗೆ ಕಾಣ್ತಾ ಇದ್ದ. ಅಂದ್ರೆ ಇವರೆಲ್ಲ ಯಾಕೆ ಬಂದ್ರು ಅಂತ ಕೇಳಿದ್ರೆ ಮಹಾವಿಷ್ಣು ಬಂದಿದ್ದಾನೆ. ನೋಡಿ, ಭಗವಂತ ತಾನು ಉರಿತಾ ಬಂದಿದ್ದಾನೆ ಅಂತ ಹೇಳಿದ ಕೂಡಲೇ ಎಲ್ಲ ದೇವತೆಗಳು ಕೂಡ ಅಲ್ಲಿ ಬಂದು ಅಲ್ಲಿ ಅವರೇನು ಮಾಡ್ತಾರೆ? ಆಕ್ರಮಣವನ್ನು ಮಾಡ್ತಾ ಇದ್ದಾರೆ ಭಗವಂತನಿಗೆ ಸಹಾಯಕ್ಕಾಗಿ. ಹಾಗಾಗಿ ನಮಗೊಂದು ದೇವರ ದಯ ಒಂದಿದ್ರೆ ಇದಿಷ್ಟೂ ಕೂಡ ನಮಗೆ ಉಪದ್ರವ ಆಗುವುದಿಲ್ಲ. ದೇವರ ದಯ ಇಲ್ಲದಿದ್ರೆ ಏನಾಯ್ತು ಹೇಳಿ? ಪಂಚಭೂತಗಳು, ಉರಗಗಳು, ಅಸುರರು ಎಲ್ಲರೂ ನಮ್ಮ ಮೇಲೆ ಆಕ್ರಮಣವನ್ನು ಮಾಡ್ತಾರೆ. ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗಾಗಿ ನಾವು ಆಲೋಚನೆ ಮಾಡಬೇಕು, ನಮಗೆ ಇವತ್ತು ತುಂಬಾ ಅನ್ಯಾಯ ಆಗ್ತಾ ಉಂಟು ಹೇಳಿದ್ರೆ ಏನು ಮಾಡಬೇಕು? ನಾವು ದೇವರ ಅನುಗ್ರಹಕ್ಕೆ ಪ್ರಯತ್ನ ಪಡಬೇಕು. ಅದಕ್ಕೋಸ್ಕರ ಹೇಳ್ತಾರೆ ಸಮುದ್ರ ಯೋನಿರ್ಮಧುಃ ಹವ್ಯಭುತ್ ಸತ್ಕೃತಃ ಭೂರಾಪೋ ವ್ಯೋಮಭೂತಾತ್ಮ ಶ್ಯಾಮ ಶಾಂತಿ ಕರೋರಿಹ. ಇನ್ನು ಮಧು ನಾಮಕ ದೈತ್ಯನನ್ನು ಕೊಂದವನು ಅಂತ ಹೇಳ್ತಾರೆ. ಸಮುದ್ರ ಯೋರ್ಯರ್ ಮಧುಹ, ಯಾರು? ಮಹಾವಿಷ್ಣು. ಮಹಾವಿಷ್ಣು ಏನು ಮಾಡ್ತಾನೆ? ಸಮುದ್ರವನ್ನು ಮನೆಯಾಗಿ ಮಾಡಿಕೊಂಡವನು ಮಧು ಎನ್ನುವಂತ ರಾಕ್ಷಸ, ಅವನನ್ನು ಕೊಂದಿದ್ದಾನೆ. ಕೊಂದು ಏನು ಮಾಡಿದ್ರೆ ಹವ್ಯ ಪದಾರ್ಥಗಳನ್ನು ಸ್ವೀಕರಿಸುವವನು, ಯಜ್ಞಗಳಿಂದ ಹವ್ಯಗಳನ್ನು ಸ್ವೀಕರಿಸುವವನು, ಸತ್ಕೃತನಾದವ. ಹೀಗೆ ಈತ ಭೂಮಿ, ನೀರು, ಆಕಾಶ ಇವುಗಳಿಗೆ ಅಂತರ್ಯಾಮಿಯಾಗಿ ನಿಂತವ, ಶ್ಯಾಮವರ್ಣದವ, ಮತ್ತೆ ಶತ್ರು ಸಂಹಾರಕ ಮಾಡಿ ಶಾಂತಿಯನ್ನು ಉಂಟು ಮಾಡುವವನು ಯಾರು? ಭಗವಂತ ಅಂತ ಕೊಡ್ತಾ ಇದ್ದಾಳೆ. ಜಗದ್ಬೀಜೋ ಜಗದ್ಯೋನಿಹಿ ಜಗದ್ಬಂಧುರದಾರಧೀಹಿ ಸೋರ್ಕಮಗ್ನಿ ನವೋದ್ಯಂತಂ ಉದ್ಯಮೋತ್ತಮ ತೇಜಸಂ. ಅವನಿಗೆ ಹೇಳ್ತಾರೆ ಭಗವಂತನನ್ನು, ನೀನೇ ಜಗತ್ತಿಗೆ ಕಾರಣನಾದವ, ನೀನೇ ಜಗತ್ತಿಗೆ ಬೀಜ, ನೀನು ಜಗದ್ಬಂಧುವೂ ಹೌದು, ಉದಾರವಾದಂತಹ ಬುದ್ಧಿ ಉಳ್ಳವನು. ಹಾಗಾಗಿ ಆ ವಿಷ್ಣು ನೀನೇ ಅಂತ ಹೇಳಿ ಸ್ತೋತ್ರ ಮಾಡ್ತಾರೆ. ಸೂರ್ಯ ಅಗ್ನಿ ಬೆಳಗುವಂತೆ ತನ್ನ ತೇಜಸ್ಸನ್ನು ತಾನು ಪ್ರಕಟಗೊಳ್ಳುತ್ತಾ ವಿಷ್ಣು ತಾನು ಆಕ್ರಮಣ ಮಾಡ್ತಾ ಇದ್ದಾನೆ. ಇದೆಲ್ಲ ಯಾಕೆ ವಿಷ್ಣುವಿಗೆ ಹೇಳಿದ್ರು? ಸಮುದ್ರ ಯೋನಿರ್ ಮಧುಹ ಅಂತ. ಮಧು ಕೊಂದವ ಅಂತ ಹೇಳುದು ಬೇರೆ. ಮತ್ತೆ ಸಮುದ್ರವನ್ನೇ ಮನೆಯಾಗಿದ್ದುಕೊಂಡವ ಮಧು ಎನ್ನುವ ದೈತ್ಯನನ್ನು ಕೊಂದದ್ದು ಅಂತ ಹೇಳಿದ್ರೆ ನಿಮ್ಮದೆಲ್ಲ ಮನೆ ಎಷ್ಟು ದೊಡ್ಡದು, ಚಿಕ್ಕದು. ಇವನಿಗೆ ಇಡೀ ಸಮುದ್ರವೇ ಮನೆ. ಅಂತಹ ಅಸುರನನ್ನು 5,000 ವರ್ಷ ಯುದ್ಧ ಮಾಡಿ ಕೊಂದವ ಅಂತ. ಅಂದ್ರೆ ಅಂತಹ ದೈತ್ಯರನ್ನೇ ಬಿಡ್ಲಿಲ್ಲ. ಇನ್ನು ಈ ದೈತ್ಯರೆಲ್ಲ ಯಾವುದು ಲೆಕ್ಕ ಅಂತ ಹೇಳುವುದಕ್ಕೋಸ್ಕರ ಹೇಳ್ತಾ ಇದ್ದಾರೆ. ಅಷ್ಟು ಸಾಮರ್ಥ್ಯ ಮಾತ್ರ ಅಲ್ಲ, ಅಗ್ನಿ ಮೂಲಕ ತನಗೆ ಬೇಕಾದಂತ ಬಲವನ್ನು ತಾನು ತುಂಬಿಸಿಕೊಂಡವ ಅವ ಭಗವಂತ ಅಂತ ತೋರಿಸಿಕೊಡ್ತಾ ಇದ್ದಾರೆ. ಹರಿಘ್ನ ಮಸುರಾನೀಕೆ ಶಂಖಚಕ್ರ ಗದಾಧರ ಸಪರೀವೇಶ ಮುದ್ಯಂತಂ ಸವಿತರ್ ಮಂಡಲಂ ಯಥ. ಶತ್ರುಗಳನ್ನು ಸದೆಬಡಿಯುವಂತಹ ಒಂದು ಅಸುರರ ಸಮುದಾಯದಲ್ಲಿ ಶಂಖಚಕ್ರ ಗದಾಧಾರಿಯಾಗಿ ಪರಿವಾರ ಸಹಿತವಾಗಿ ನಿಂತವ ಯಾರು ಕೇಳಿದ್ರೆ ಭಗವಂತ. ಹೇಗಿದ್ದಾನೆ? ಸವಿತುರ್ ಮಂಡಲಂ ಯಥ, ಸೂರ್ಯ ಮಂಡಲದಂತೆ ಇದ್ದಾನೆ. ಸೂರ್ಯ ಮಂಡಲವನ್ನು ಸೂರ್ಯನಾರಾಯಣ ಹೇಗೆ ಬೆಳಗುತ್ತಾನೋ ಹಾಗೆ ತಾನು ದೀಪ್ತ ತೇಜಸ್ಸನಾಗಿ, ಅಂದ್ರೆ ತಾನು ತೇಜ ಪ್ರಕಾಶವಾಗಿ ಇದ್ದುಕೊಂಡು ನಾವು ಹೇಳ್ತೇವಲ್ಲ, ಅವು ಬಂದ್ರೆ ನೋಡಿ ಎಂತ ತೇಜಸ್ಸು ಮಾರ್ರೆ ಅಂತ. ಅಂದ್ರೆ ಅಂತಹ ಲವಲವಿಕೆ, ಅಂತಹ ತೇಜಸ್ಸು ಮಹಾವಿಷ್ಣುವಿನಲ್ಲಿ ಕಾಣ್ತಾ ಇತ್ತು ಅಂತ ಹೇಳ್ತಾರೆ. ಹಾಗಾಗಿ ಸಪರಿವಾರವಾಗಿ ಮಹಾವಿಷ್ಣು ಬಂದಿದ್ದಾನೆ. ಸವ್ಯೇನಾಲಂಬ್ಯ ಮಹತೀಂ ಸರ್ವಾಸುರ ವಿನಾಶಿನೀಂ ಕರೇಣ ಕಾಲಂ ವಪುಷ ಶತ್ರುಕಾಲ ಪ್ರದಾಂ ಗದಾಂ. ಇನ್ನು ಕೈಯಲ್ಲಿ ಗದೆಯನ್ನು ಹಿಡ್ಕೊಂಡು ಬಂದಿದ್ದಾನೆ. ಎಂತಹ ಗದೆ ಅಂತ ಹೇಳ್ತಾರೆ ನೋಡಿ, ಅದಕ್ಕೆ ಹೆಸರು ಹೇಳ್ತಾರೆ ಮಹತಿ ಎಂಬ ಗದೆ ಅಂತ ಹೇಳ್ತಾರೆ. ನಮಗೆ ಭಗವಂತನಲ್ಲಿರುವಂಥದ್ದು ಒಂದೊಂದು ಆಯುಧಕ್ಕೆ ಹೆಸರುಂಟು.
ಶಾರ್ಂಗಧನುಸ್ಸು ಅಂದ್ರೆ ಅದು ಬಿಲ್ಲಿಗೆ ಹೆಸರು. ಭಗವಂತನ ಕೈಯಲ್ಲಿರುವ ಖಡ್ಗಕ್ಕೆ ಹೆಸರು ನಂದಕಿ ಅಂತ ಹೆಸರು. ಚಕ್ರಕ್ಕೆ ಸುದರ್ಶನ ಅಂತ ಹೆಸರು. ಹಾಗೆಯೇ ಕೌಮೋದಕಿ ಎನ್ನುವಂಥದ್ದು ಗದೆ. ಅದೇ ರೀತಿ ಹೇಳ್ತಾರೆ ಮಹತಿ ಎನ್ನುವಂತಹ ಗದೆ, ಇದು ಶತ್ರುಗಳ ಮೃತ್ಯುವನ್ನು ತರುವಂತಹ ಗದೆ ಅಂತ ಕೊಡ್ತಾ ಇದ್ದಾರೆ. ಹಾಗಾದ್ರೆ ಎಂತಹ ಗದೆ? ವಿಷ್ಣು ತನ್ನ ಕೈಯಲ್ಲಿ ಹಿಡ್ಕೊಂಡ ಗದೆ, ಸಮಸ್ತ ಅಸುರ ಕುಲವನ್ನು ನಾಶ ಮಾಡಲಿಕ್ಕೆ ಇರುವಂತಹ ಒಂದು ಗದೆ ಅಂತ ಕೊಡ್ತಾ ಇದ್ದಾನೆ. ಅಂತಹ ಗದೆಯನ್ನು ಹಿಡ್ಕೊಂಡಿದ್ದಾನೆ ಅಂದ್ರೆ ಇನ್ನೊಬ್ಬರಿಗೆ ತಾನು ದೈತ್ಯರಿಗೆ ಪ್ರಹಾರ ಮಾಡಲಿಕ್ಕೆ ಸನ್ನದ್ಧನಾದವ. ಶೇಷೈರ್ ಭುಜೈ ಪ್ರದೀಪ್ತಾನೆ ಭುಜಗಾರಿ ಧ್ವಜ ಪ್ರಭು ದಧಾರಾಯುಧ ಜಾತಾನೆ ಶಾಂಗಾದೀನಿ ಮಹಾಯಶಃ. ಇನ್ನು ಸರ್ಪಗಳಿಗೆ ಇನ್ನೊಬ್ಬ ಗರುಡ ಇದ್ದಾನೆ. ಈಗ ಇಷ್ಟೆಲ್ಲ ಬಂದದ್ದೇ ಹೇಳ್ತಾರೆ. ಈಗ ಗರುಡ ಬರ್ತಾ ಇದ್ದಾನೆ ವಿಷ್ಣುವಿನ ಸೇವೆಗೆ. ವಿಷ್ಣು ಹೋಗಬೇಕಾದ್ರೆ ಅವನ ಜೊತೆಗೆ ಸಹಾಯಕನಾಗಿ ಗರುಡ ಬಂದಿದ್ದಾನೆ. ಅವನು ಹೇಗೆ ಸುಮ್ಮನೆ ವಾಹನವಾಗಿ ಬರಲಿಲ್ಲ, ಮತ್ತೆ ಶತ್ರುಗಳ ಮೇಲೆ ಅಟ್ಯಾಕ್ ಮಾಡುವವನು ಇವನೂ ಕೂಡ ಒಬ್ಬ. ಯಾರು ಶತ್ರುಗಳು? ದೈತ್ಯರಂತೆ. ಹೇಗೆ ಬಂದ? ಅದಕ್ಕೋಸ್ಕರ ಹೇಳ್ತಾರೆ ಸರ್ಪಗಳಿಗೆ ಶತ್ರುವಾದ ಗರುಡ. ಶೇಷೈಹಿ ಭುಜೈಹಿ ಪ್ರದೀಪ್ತಾನಿ, ತಾನು ಒಳ್ಳೆ ಬೆಳಗುವವ. ಹೇಗಿದ್ದಾನೆ ಕೇಳಿದ್ರೆ ಗರುಡ ಧ್ವಜನಾಗಿ ಭಗವಂತ ಬಂದಿದ್ದಾನೆ. ತನ್ನ ಬೆಳಗುವ ಭುಜಗಳಿಂದ ಶಾರ್ಂಗವೇ ಮೊದಲಾದ ಪ್ರಸಿದ್ಧವಾದ ಆಯುಧಗಳ ಸಮುದಾಯವನ್ನು ಧರಿಸಿದ್ದಾನೆ ಈತ. ಅಂದ್ರೆ ಇವನೇನು ಧರಿಸಿದ್ದು? ವಿಷ್ಣುವನ ಹೊತ್ತುಕೊಂಡಿದ್ದಾನೆ. ಸ್ಟಾಕ್ ಇಲ್ಲಿ ಇಟ್ಟುಕೊಳ್ತಾರೆ, ಗರುಡನಲ್ಲಿ ಇಟ್ಟಿದ್ದಾರೆ. ಹಾಗಾಗಿ ಸಕಶ್ಯಪಾಸ್ತ್ಯಾತ್ಮಭುವಂ ವಿಭುವಂ ಭುಜಗಾಶಿನಂ ಪವನಾತಿಕ ಸಂಘಾತಂ ಗಗನ ಕ್ಷೋಭಣಂ ಖಗಂ ಭುಜಗೇಂದ್ರೇಣ ವದನೆ ನಿವಿಷ್ಟೇನ ವಿರಾಜಿತಂ. ಆ ಗರುಡ ಯಾರು ಕೇಳಿದ್ರೆ ಕಶ್ಯಪನಿಂದ ಹುಟ್ಟಿಕೊಂಡವ. ಕಶ್ಯಪನಿನ ಹುಟ್ಟಿಕೊಂಡ ಗರುಡನ ಮೇಲೆ ಕುಳಿತವ. ಅದಕ್ಕೊಂದಿಷ್ಟು ಕಥೆಗಳನ್ನು ಪದ್ಮಪುರಾಣ ಕೊಡುತ್ತೆ. ಗರುಡನ ಮೇಲೆ ಯಾಕೆ ಕೂತರು ಅಂತ ಕೇಳಿ, ಅದು ನಿಮಗೆ ಮರ್ತು ಹೋಗಿರ್ಬೋದು. ಏನು ಕೇಳಿದ್ರೆ ಒಂದು ಸಲ ಈ ಅರುಣ ಮತ್ತೆ ಈ ಕಶ್ಯಪರಿಗೆ ವಿನತೆ ಎನ್ನುವವಳು ಪತ್ನಿ. ವಿನತೆಗೆ 2 ಮಕ್ಕಳು ಹುಟ್ಟಿಕೊಳ್ತಾರೆ. ಅದು ಯಾವುದು? ಮೊಟ್ಟೆ. ಒಂದು ಮೊಟ್ಟೆಯನ್ನು ಒಡೆದು ನೋಡಿದ್ರೆ ತುಂಬಾ ಸಮಯ ಆಗಿದೆ, ಮರಿ ಹಾಕಲಿಲ್ಲ ಅಂತ ಒಡೆದು ಹೋಗಿದ್ರೆ ಅರ್ಧ ಮಾತ್ರ ಡೆವಲಪ್ ಆಗಿದೆ, ಉಳಿದ ಅರ್ಧ ಇನ್ನೂ ಬೆಳೆಯಲಿಲ್ಲ. ಹಾಗಾಗಿ ಎಷ್ಟು ಕೇಳಿದ್ರೆ ತೊಡೆಯ ಮೇಲ್ಭಾಗ ಬೆಳೆದಿದೆ, ಅನೂರು. ಅವನನ್ನೇ ಅರುಣ ಅಂತ ಕರೀತಾರೆ. ನೋಡಿ, ಜೀವನ ಮಾಡಬೇಕಾದ್ರೆ ಯಾವ ಇಂದ್ರಿಯಗಳಿಲ್ಲದಿದ್ರು ಬದುಕಲಿಕ್ಕೆ ಬರುತ್ತೆ ಅಂತ. ಕೆಳಗಿನ ಪಾರ್ಟಿ ಬೆಳೆದಿರ್ಲಿಲ್ಲ. ಆಗ ಏನು ಮಾಡ್ತಾನೆ, ಸೂರ್ಯನ ರಥವನ್ನು ಹೋಗಿ ನಾನು ನಿನ್ಗೆ ಡ್ರೈವರ್ ಆಗುದಾ, ನಾನು ಚಾಲಕನಾಗುದಾ ಕೇಳ್ತಾನೆ. ಸೂರ್ಯನ ಹೇಳಿದ ಕೂತ್ಕೋ ಹೇಳಿದ. ಮತ್ತೆ ಅದು ಹೇಗೆ ಕೇಳಿದ್ರೆ ಹಿಂದಿನ ಅಂಬಾಸಿಡರ್ ಕಾರಿನಾಗೆ ಗೇರ್ ಎಲ್ಲ ಕೈಯಲ್ಲೇ. ಸೊ ಅವನಿಗೆ ಕಾಲಿನ ಅಗತ್ಯವೇ ಇಲ್ಲ ರಥವನ್ನು ಓಡಿಸ್ಲಿಕ್ಕೋಸ್ಕರ. ಹಾಗಾಗಿ ಏನು ಮಾಡ್ತಾ ಇದ್ರೆ ಸೂರ್ಯನ ರಥನ ಚಾಲಕನಾಗಿದ್ದ. ಹಾಗಾಗಿ ಸೂರ್ಯೋದಯಕ್ಕಿಂತ ಮೊದಲು ಬರುವುದು ಅರುಣೋದಯ. ನೋಡಿ, ಬದುಕುವ ಛಾತಿ ಇತ್ತು ಅಂತ ಕೇಳಿದ್ರೆ ಏನೋ ಮಾಡ್ಬೇಕು. ಕ್ರಿಯಾ ಸಿದ್ಧಿ ಸತ್ವೇ ಭವತಿ ಮಹತಾಂ ನೋಪಕರಣಿ. ಅದಿಲ್ಲ ಇದಿಲ್ಲ ಅಂತಿಲ್ಲ. ನಾವು ಹಾಗಲ್ಲ, ಯಾಕೆ ಮಾಡ್ಲಿಲ್ಲ, ಅದು ಇವತ್ತು ಇರ್ಲಿಲ್ಲ ರೀ, ನಾಳೆ ನೋಡುವ, ಇದಿರ್ಲಿಲ್ಲ ಅಂತ. ಅಯ್ಯೋ ಅದಿಲ್ಲದಿದ್ರೆ ಏನು ಸ್ವಾಮಿ ಇದು ಉಂಟಲ್ಲ ಕೇಳಿದ್ರೆ ಅಲ್ಲ ಮಾಡಿದ್ಮೇಲೆ ಅದು ಪರ್ಫೆಕ್ಟ್ ಮಾಡಬೇಕು ಅಂತ ಕೆಲಸವೇ ಶುರುವಾಗೋದಿಲ್ಲ. ಆದ್ರೆ ಇದು ಹಾಗಲ್ಲ. ಅಂತಹ ವರುಣ ಅಲ್ಲಿ ಹೋಗಿ ಸೇರಿಕೊಂಡ್ರೆ ಇನ್ನೊಂದು ಮೊಟ್ಟೆ ಇತ್ತಲ್ಲ, ಅದನ್ನು ವಿನತೆ ಒಡಿಲೇ ಇಲ್ಲ. ಇದು ಆಗಷ್ಟು ಗಡಿಬಿಡಿ ಮಾಡಿ ಅರ್ಧವೇ ಆಗಿದೆ. ಇದು ಪೂರ್ತಿ ಬೆಳೆದು ಎಷ್ಟು ಸಮಯ ಆದ್ರೂ ಹೊಡೆದು ಅಂತೂ ಇಂತೂ ಒಂದು ದಿನ ಒಡೆದು ಬಂತು. ಒಡೆದು ಬಂದ್ರೆ ಅದರಲ್ಲಿ ಇರೋದು ಪಕ್ಷಿ. ಯಾರವನು? ಗರುಡ. ಅವ ಬಂದು ಹೇಳ್ತಾನೆ, ಅಮ್ಮ ಹಸಿವೆ ಆಗ್ತದೆ ಅಂತ. ನೋಡಿ, ಎಲ್ಲಿಂದ ಹಾಲು ಕೊಡಬೇಕು? ಸ್ತನ್ಯದಲ್ಲಿ ಹಾಲು ಇರಬೇಕಲ್ಲ, ಸ್ತನದಲ್ಲಿ. 9 ತಿಂಗಳಾದ್ರೆ ತೊಂದರೆ ಇಲ್ಲ. ಇದು 1000 ವರ್ಷ ಆದ ನಂತರ ಬಂದದ್ದು. ಇಲ್ಲಿ ಹಾಲು ಕೊಡ್ಲಿಕ್ಕೆ ಏನಿಲ್ಲ. ಇವಳು ಹೇಳ್ತಾಳೆ, ಅಪ್ಪನ ಹತ್ರ ಹೋಗಿ ಕೇಳು, ಹಸಿವೆ ಆಗ್ತದೆ ಹೇಳಿದರೆ ನನ್ನ ಹತ್ರ ಕೇಳಬೇಡ. ಸರಿ, ಕಶ್ಯಪನ ಹತ್ರ ಹೋಗಿ ಕೇಳ್ತಾನೆ ಗರುಡ, ಅಪ್ಪ ನನಗೆ ಹಸಿವೆ ಆಗ್ತದೆ, ತಿನ್ಲಿಕ್ಕೆ ಕೊಡು ಅಂತ. ಏನೋ ಕೊಟ್ಟರು ಕ್ಷಣಾರ್ಧ ತಿಂದು ಹಸಿವೆ ಮುಗಿಲಿಲ್ಲ, ನನಗೆ ಹಸಿವೆ ತಣಿಲಿಲ್ಲ ಹೇಳ್ತಾನೆ. ಕೊನೆಗೆ ಇವ ಹೇಳ್ತಾನೆ, ಏನು ಕೇಳಿದ್ರೆ ನೀನೊಂದು ಸಂಗತಿ ಮಾಡು. ಈ ಕೆಳಗೆ ಉಂಟಲ್ಲ ಈ ಹೊಳೆ, ಯಾವುದು ಕ್ಷೀರಸಾಗರದ ಕೆಳಭಾಗಕ್ಕೆ ಹೋಗು, ಅಲ್ಲಿ ಅಸುರರಿದ್ದಾರೆ. ಯಾವ ರೀತಿ ಇದ್ದಾರೆ ಕೇಳಿದ್ರೆ ಅವರೆಲ್ಲರೂ ಬೇಟೆಗಾರರ ರೂಪದಲ್ಲಿದ್ದಾರೆ. ಹಾಗಾಗಿ ಅಲ್ಲಿರುವೆಲ್ಲ ಬೇಟೆಗಾರರನ್ನು ನೀನು ತಿನ್ನು, ಎಷ್ಟು ಬೇಕಾದ್ರೂ ತಿನ್ನು. ಆದ್ರೆ ಒಂದು ಕಂಡೀಷನ್ ಏನು, ಬ್ರಾಹ್ಮಣರನ್ನು ಮಾತ್ರ ಉಪದ್ರವ ಮಾಡಬೇಡ, ತಿನ್ಬೇಡ ಅಂತ. ಸರಿ, ಗರುಡ ಏನು ಮಾಡ್ತಾನೆ, ಅಲ್ಲಿದ್ದಂತಹ ಎಲ್ಲ ಈ ಬೇಟೆಗಾರರನ್ನು ತಿಂತ 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 ಹೋಗ್ತಾನೆ. ಒಂದು ಹಂತಕ್ಕೆ ಅವನ ಕುತ್ತಿಗೆ ಉರಿಲಿಕ್ಕೆ ಆರಂಭಿಸಿದೆ. ಕೇಳ್ತಾನೆ, ಆಯ್ತು ನನ್ನ ಕುತ್ತಿಗೆ ಉರಿತು, ಯಾಕೆ ಯಾಕೆ ಅಂತ ಕೇಳಿದ್ರೆ ಕುತ್ತಿಗೆಯಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ. ನೀನು ಏನು ಮಾರಾಯ ಕೇಳ್ತಾರೆ. ಅವ ಹೇಳ್ತಾನೆ, ನಾನು ಬ್ರಾಹ್ಮಣ ಅಂತ. ಅಯ್ಯೋ ದೇವಾ, ನಿನ್ನನ್ನು ತಿನ್ಲೇಬಾರ್ದು, ತಿಂದ್ರೆ ನನಗೆ ಸರ್ವನಾಶ ಆಗತ್ತೆ, ಅಪ್ಪ ಹೇಳಿದ್ದಾರೆ, ಆದ್ರಿಂದ ನೀನು ಉಗುಳ್ತೇನೆ, ಹೊರಗೆ ಬಾ ಅಂತ ಹೇಳಿದ್ರೆ ನಾನು ಬರುವುದಿಲ್ಲ ಹೇಳ್ತಾನೆ. ಮತ್ತೇನು ಹೇಳ್ತಾನೆವ, ನನ್ನನ್ನು ಹೊರಗೆ ಹಾಕಬೇಕು ಅಂತಾದ್ರೆ ನನ್ನೊಂದು ಕಂಡೀಷನು. ಏನು? ನನ್ನ ಮಾವ, ಅತ್ತೆ, ಭಾವ ಎಲ್ಲ ಇದ್ದಾರೆ, ಅವರನ್ನೆಲ್ಲ ನೀನು ಹೊರಗೆ ಬಿಟ್ರೆ
ನಾನು ಹೊರಗೆ ಬರ್ತೇನೆ ಅಂತ ಹೇಳಿದಂತೆ. ಇವನಿಗೆ ಆಶ್ಚರ್ಯ ಆಯಿತು. ಇವನನ್ನು ತಿಂದಾಗ ನನ್ನ ಕುತ್ತಿಗೆ ನೋವಾಯ್ತು, ಇವನ ಮಾವ ಅತ್ತೆ ಭಾವ ಇವರನ್ನೆಲ್ಲ ತಿಂದಾಗೆ ಬರಲಿಲ್ಲ ಏನು ಅಂತ. ಮತ್ತೆಂಥದ್ದು ಅಲ್ಲ, ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆಗಲೇ ಶುರುವಾಗಿದೆ. ಏನು ಇವ ಆ ಬೇಟೆಗಾರರ ವಂಶದಲ್ಲಿದ್ದ ಯಾವೋ ಹೆಣ್ಣು ಮಗಳನ್ನು ಕಟ್ಟಿಕೊಂಡಿದೆ. ಹಾಗಾಗಿ ಅವರನ್ನೆಲ್ಲ ನೀವು ಬಿಟ್ಟರೆ ನಾನು ಹೊರಗೆ ಬರ್ತಿಲ್ಲ, ಇದ್ರೆ ಬರೋದಿಲ್ಲ ಹೇಳಿದೆ. ಏನು ಮಾಡುದು, ಒಬ್ಬ ಬ್ರಾಹ್ಮಣನಿಗೋಸ್ಕರ ಅವುಗಳನ್ನು ಬಿಡುವ ಅಂತ ಹೇಳಿ ಆಲೋಚನೆ ಮಾಡಿ ಇವ ಏನು ಮಾಡಿದ ಗೊತ್ತಾ, ಉಗುಳಿದ. ಆದ್ರೆ ಒಂದೇ ಕಡೆ ಉಗುಳಿದ. ಒಂದೇ ಕಡೆ ಉಗುಳಿದ್ರೆ ಮತ್ತೆ ಗುಂಪಾಗಿ ಮತ್ತೆ ಅನ್ಯಾಯ ಮಾಡ್ತಾರೆ. ಅದಕ್ಕೆ ಒಂದೊಂದು ದೇಶಕ್ಕೆ ಹೋಗಿ ಉಗುಳಿದನು. ತುರುಕ ದೇಶಕ್ಕೆ ಹೋದಂತೆ, ಪಾಕಿಸ್ತಾನಕ್ಕೆ ಹೋದಂತೆ, ಅರಬ್ ಕಂಟ್ರಿಗೆ ಹೋದ, ಒಂದೊಂದು ಕಡೆಗೆ ಹೋಗಿ ಉಗುಳಿ ಬಂದ. ಹಾಗಾಗಿ ಅವರು ಹುಟ್ಟಿದವರೇ ಏನು ಮಾಡಿದ್ರು, ನಮ್ಮ ಹಿಂದೂ ಧರ್ಮಕ್ಕೆ ವಿರುದ್ಧವಾದಂಥ ಧರ್ಮಗಳನ್ನು ಆಚರಣೆ ಮಾಡಲಿಕ್ಕೆ ಬಂದು ಅವರು ಕೇವಲ ಗಡ್ಡ ಮಾತ್ರ ಬೆಳೆಸುದು, ಕೇವಲ ಇದು ಮಾತ್ರ ಬೆಳೆದು, ಹೀಗೆ ಇಂಥದ್ದೆಲ್ಲ ಆಚರಣೆಗಳು ಬಂತು ಅಂತ ಅಂತೂ ಅಸುರರು ಎನ್ನುವಂಥದ್ದು ಕಲ್ಪನೆಯನ್ನು ಕೊಡ್ತಾ ಇದ್ದಾರೆ. ಅದೆಲ್ಲ ಆಯ್ತು. ಮತ್ತೆ ಹಸಿವೆಗಿಂತದಿಗೂ ಪರಿಹಾರ, ಮತ್ತೆ ಹಸಿವೆ ಆಗ್ತದೆ ಅಂತ ಅಪ್ಪನ ಹತ್ರ ಬಂದು ಹೇಳಿದ್ರಂತೆ. ಆಗ ಅಪ್ಪ ಹೇಳಿದಂತೆ, ಈಗ ಕೆಳಗೆ ಹೋಗಬೇಡ, ಕ್ಷೀರಸಾಗರದ ಮೇಲೆ ಹೋಗು, ಅಲ್ಲಿ ಒಂದು ಆನೆ ಇನ್ನೊಂದು ಆಮೆ ಉಂಟು, ಅದೆರಡನ್ನು ತಿಂದು ಹೊಟ್ಟೆ ತುಂಬಿಸ್ಕೊ ಅಂತ ಹೇಳಿ. ಸರಿ ಅಂತ ಹೇಳಿಕೊಂಡು ಏನು ಮಾಡ್ತಾರೆ, ಒಂದು ಆಮೆಯನ್ನು ಒಂದು ಆನೆಯನ್ನು ಹಿಡ್ಕೊಂಡು ತಾನು ಕಚ್ಚಿದ್ದಾನೆ, ಹಿಡ್ಕೊಂಡು ಹಾರಿ ಹೋಗ್ತಾ ಇದ್ದಾನೆ. ಜೋರು ತಿನ್ನಬೇಕು ಅಂತ ತವಕ, ಆದ್ರೆ ಎಲ್ಲಿ ಕೂತ್ಕೊಳ್ಳೋದು, ಯಾವುದೋ ಒಂದು ಗುಡ್ಡದ ತುದಿಗೆ ಹೋಗಿ ಕೂತ್ರೆ ಗುಡ್ಡವೇ ಜರಿಲಿಕ್ಕೆ ಆರಂಭ ಆಯ್ತು, ಬೀಳ್ಲಿಕ್ಕೆ ಆರಂಭ ಆಯ್ತು. ಕೊನೆಗೆ ಮತ್ತೆ ಹಾರ್ತಾ ಬಂದ ಒಂದು ಗೆಲ್ಲು ಕಂಡಿತು ಮರದ್ದು. ಈ ಮರದಲ್ಲಿ ಕೂತ್ಕೊಂಡು ತಿಂತೇನೆ ಅಂತ ಹೇಳಿ ಗೋಕರ್ಣದ ಬಳಿ ಇರುವಂತಹ ಒಂದು ಆಲದ ಮರ, ಅದರಲ್ಲಿ ಕೂತ ಕೂಡಲೇ ಅದು ಚಟ ಚಟ ಅಂತ ಶಬ್ದ ಆಯ್ತು. ನೋಡಿದ್ರೆ ಗೆಲ್ಲು ಬೀಳ್ತಾ ಉಂಟು. ಆ ಗೆಲ್ಲಿನಲ್ಲಿ 60,000 ಬಾಲಕಿಲ್ಯ ಅಂತ ಋಷಿಗಳು ತಲೆ ಕೆಳಗೆ ಮಾಡಿ ಕಾಲು ಮೇಲೆ ಮಾಡಿಕೊಂಡು ತಪಸ್ಸು ಮಾಡ್ತಾ ಇದ್ರು. ಇದು ಒಬ್ಬ ಬ್ರಾಹ್ಮಣನಿಗೆ ಅನ್ಯಾಯ ಆಗಬಾರದು ಅಂತ ಉಗುಳಿಕೊಂಡು ಬಂದ. ಈಗ ಇಲ್ಲಿ ನೋಡ್ಲಿಕ್ಕೆ 60,000 ಉಂಟು. ಈಗ ಎಂಥದ್ದು ಮಾಡುದಪ್ಪ ಅಂತ ಕೊಕ್ಕಿನಲ್ಲಿ ಆ ಗೆಲ್ಲನ್ನು ಹಿಡ್ಕೊಂಡು, ಈಗ ಮತ್ತೆ ಅವನಿಗೆ ಕಷ್ಟ ಆಗ್ಲಿಕ್ಕೆ ಶುರುವಾಯಿತು. ಇವ ಹೋಗ್ತಾ ಇರುವಾಗ ಒಬ್ಬ ಹುಡುಗ ಬಂದ, ಬ್ರಾಹ್ಮಣ ವಟು. ಅವನು ಕೇಳ್ತಾನೆ, ಎಂಥದ್ದು ಗರುಡ ನಿಂದು ಪರಿಸ್ಥಿತಿ ಅಂತ. ಇವ ಏನು ಹೇಳೋದು, ಬಾಯಲ್ಲಿ ಬಿಟ್ಟು ಹೇಳಲಿಕ್ಕಾಗಲ್ಲ, ಹೇಳಿದ್ರೆ ಇದು ಬಿದ್ದು ಬಿಡ್ತದೆ ಅಂತ ಹೇಳ್ತಾ ಇದ್ದಾನೆ. ಅವನ ಪರಿಸ್ಥಿತಿ ಗೊತ್ತಾಯಿತು. ತನ್ನ ಭುಜವನ್ನು ತೋರಿಸ್ತಾ ಇದ್ದಾನೆ, ಇಲ್ಲಿದ್ದುಕೊಂಡು ನೀನು ತಿನ್ನು ಮಾರಾಯ ಅಂತ. ಸರಿ ಅಂತ ಅಲ್ಲಿದ್ದುಕೊಂಡು ಏನು ಮಾಡ್ತಾನೆ, ಗೆಲ್ಲನ್ನು ನಿಧಾನ ನೆಲದಲ್ಲಿ ಬಿಡು ಹೇಳುವಾಗ ಬಿಡ್ತಾನೆ. ಬಾಲಕಿಲ್ಲರೆಲ್ಲ ಇಳಿದು ಹೋಗ್ತಾರೆ. ಆಮೇಲೆ ಆಮೆಯನ್ನು ಇವನ ಭುಜದಲ್ಲಿ ಇದ್ದುಕೊಂಡು ತಿಂತಾನೆ. ಕೊನೆಗೆ ತಿಂತ 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 ಖಾಲಿ ಆಯಿತು. ಆದರೂ ಹಸಿವೆ ನಿಲ್ಲಿಲ್ಲ. ಆಗ ಅವನು ಹೇಳಿದಂತೆ, ನನ್ನ ಭುಜವನ್ನು ಕುಕ್ಕಿ ಕುಕ್ಕಿ ತಿಂದು ಖಾಲಿ ಮಾಡು, ನಿನ್ನ ಹಸಿವೆ ನೀಗತ್ತೆ ಅಂತ. ಇವನಿಗೆ ಆಶ್ಚರ್ಯ. ಅದನ್ನು ಕುಕ್ಕಿ ತಿಂತಾನೆ. ತಿಂದಾಗೆ ಮತ್ತೆ ಮಾಂಸ ಬೆಳೀತಾ 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 ಹೋಗ್ತದೆ. ಅಂತೂ ಇಂತೂ ಒಂದು ಹಂತಕ್ಕಾಗುವಾಗ ತೃಪ್ತಿ ಆಗತ್ತೆ. ಕೆಳಗೆ ಬಂದು ನಮಸ್ಕಾರ ಮಾಡಿ ಹೇಳ್ತಾನೆ, ನೀನು ಯಾರು? ನನಗೆ ಗೊತ್ತಾಯ್ತು, ನೀನು ಮಹಾವಿಷ್ಣು ಅಲ್ವಾ ಅಂತ ಕೇಳಿದಂತೆ. ಹೌದು ಹೇಳಿದನು. ಅವ ಹೇಳಿದ, ನಿಂಗೆ ಹೇಗೆ ಗೊತ್ತಾಯ್ತು ನಾನು ಮಹಾವಿಷ್ಣು ಅಂತ? ನನ್ನಂತಹ ಪಕ್ಷಿಯನ್ನು ಹೊರುವ ಸಾಮರ್ಥ್ಯ, ಧಾರಣೆ ಮಾಡುವ ಸಾಮರ್ಥ್ಯ ಮತ್ತೆ ಯಾರಿಗೂ ಇಲ್ಲ. ಹಾಗಾಗಿ ನಿನ್ನಲ್ಲೇ ನೀನು ವಿಷ್ಣು ಅಂತ ನಾನು ತಿಳ್ಕೊಂಡೆ. ನನಗೆ ರಕ್ಷಣೆ ಕೊಡಬೇಕು, ಮಾತ್ರ ಅಲ್ಲ ನನಗೆ ಹೊಟ್ಟೆಯ ಹಸಿವನ್ನು ನೀಗಿದ್ದಕ್ಕೋಸ್ಕರ ನಿನಗೆ ನಾನೇನು ಉಡುಗೊರೆ ಕೊಡಬಹುದು, ನಾನೇನು ಮಾಡಬೇಕು ಹೇಳು, ನಿನ್ನ ಸೇವೆಗೆ ನಾನು ನಿಲ್ತೇನೆ ಹೇಳಿದಂತೆ. ಆಗ ಅವ ಹೇಳಿದಂತೆ, ಆಯ್ತು, ನನ್ನ ಸೇವೆಗೆ ನೀನು ನಿಲ್ಲು, ಎಂದಿಗೆ ನಾನು ನಿನ್ನನ್ನು ಕರೀತೇನೆ ಅವತ್ತಿಗೆ ನೀನು ಬರಬೇಕು. ಅಂದ್ರೆ ಡ್ರೈವರ್ ಆಗಿರ್ಬೇಕು, ರೆಡಿ ಆಗಿರ್ಬೇಕು, ಗಾಡಿ ರೆಡಿ ಇರಬೇಕು, ಹೇಳಿದ ಕೂಡಲೇ ಗಾಡಿ ಬರಬೇಕು. ಹಾಗಾಗಿ ನೋಡಿ, ಗರುಡ ಯಾವತ್ತೂ ಕೂಡ ಭಗವಂತನ ಸೇವೆಯಲ್ಲಿ ವರದೋ ವಾಯುವಾಹನನಾಗಿ ನಿಂತ. ಹೀಗೆ ಗರುಡ ಗಮನನಾಗಿ ಬರುವ ಭಗವಂತ ಅಂದ್ರೆ ಅಷ್ಟು ಕೂಡ್ಲೆ ತಾನು ತಯಾರಾಗಿ ಬರುವವನು. ಹಾಗಾಗಿ ಸ ಕಾಶ್ಯಪಸ್ಯ ಆತ್ಮಭುವಂ ದ್ವಿಭುಜಂ ಭುಜಗಾಶಿನಂ, ಕಶ್ಯಪರಿಂದ ಹೊರಟಂತಹ ಆ ಗರುಡ ತಾನು ಈ ಭಗವಂತನ ಮಹಾವಿಷ್ಣುವಿನ ಸೇವೆಗೆ ತಾನು ಕೂತಿದ್ದಾನೆ. 2 ಭುಜಗಳನ್ನು ಹೊಂದಿದ್ದಾನೆ ಈತ ಅಂತ ಕೊಡ್ತಾರೆ. ಪವನಾಧಿಕ ಸಂಪಾತಂ ಗಗನ ಕ್ಷೋಭಣಂಖಗಂ. ಇನ್ನು ಆಹಾರ ಎಂಥದ್ದು ಈ ಗರುಡನಿಗೆ ಹೇಳಿದ್ರೆ, ಸರ್ಪಗಳನ್ನೇ ಆಹಾರವಾಗಿ ಮಾಡಿಕೊಂಡವ. ಭಯಂಕರವಾಗಿ ತಾನು ಒಂದು ವೇಳೆ ರೆಕ್ಕೆಯನ್ನು ಬೀಸಿದ್ರೆ ಭಾರಿ ಗಾಳಿ ಬರ್ತಾ ಇತ್ತಂತೆ. ಅಲ್ಲ, ಒಂದು ಡ್ರೋನ್ ಹಾರಿದ್ರೆ ನಮಗೊಂದಿಷ್ಟು ಗಾಳಿ ಬರ್ತದೆ ಮೇಲೆ ಶೂಟಿಂಗ್ ಆಗುವಾಗ, ಇನ್ನು ಗರುಡ ಹಾರಿದ್ರೆ ಎಷ್ಟು ಗಾಳಿ ಬರಬಹುದು ಅಂತ ಆಲೋಚನೆ ಮಾಡಿ. ಹೀಗೆ ಮೇಘಮಂಡಲವನ್ನೇ ಅಲ್ಲೋಲಗೊಳ್ಳೋಲಗೊಳಿಸುವ ಸಾಮರ್ಥ್ಯ ಈ ಗರುಡನಿಗೆ ಇತ್ತು. ಹಾಗಾಗಿ ಯಾವಾಗಲೂ ಕೂಡ ವದನೇ ನಿವಿಷ್ಟೇನ ವಿರಾಜಿತ, ಒಂದು ಹಾವನ್ನು ತನ್ನ ಬಾಯಿಯಲ್ಲಿ ಕಚ್ಚಿಕೊಂಡೇ ಇರ್ತಾ ಇದ್ದಂತೆ ಈ ಗರುಡ. ತಾನು ತನ್ನ ಸ್ವರೂಪವನ್ನು ಹೀಗೆ ತೋರಿಸ್ತಾ ಇದ್ದಾನೆ. ಅಮೃತಾರಂಭ ನಿರ್ಮುಕ್ತಂ ಮಂದರಾದ್ರಿ ವಿಮೋಚ್ಛಲಿತಂ ದೇವಾಸುರ ವಿಮರ್ದೇಶು ಸಕಲೇರ್ ದೃಷ್ಟ ವಿಕ್ರಮಂ. ಇನ್ನು ಅಮೃತ ಮೊದಲಕ್ಕೆ, ಅಮೃತ ಮಥನಕ್ಕೆ ತಂದದ್ದು ಒಂದು ಬೆಟ್ಟ ಉಂಟಲ್ಲ, ಅದು ಯಾವ ಬೆಟ್ಟ? ಮಂದರ ಪರ್ವತ. ಆ ಮಂದರ ಪರ್ವತದಂದು ಎತ್ತರವಾಗಿರುವವನು ಯಾರು ಕೇಳಿದ್ರೆ ಗರುಡ. ಹಾಗಾಗಿ ಅವ ಸಣ್ಣ ಪಕ್ಷಿ ಅಂತ ಆಲೋಚನೆ ಮಾಡಬೇಡಿ.
ಸಮುದ್ರ ಮಥನ ಆಗುವಾಗ ಎಷ್ಟು ದೊಡ್ಡ ಎತ್ತರ ಮಂದರ ಪರ್ವತ ಇತ್ತು, ಅಷ್ಟು ದೊಡ್ಡ ಆಕಾರವನ್ನು ಈ ಗರುಡ ಹೊತ್ತಿದ್ದ. ಹಾಗಾಗಿ ಈ ದೇವಾಸುರ ವಿಮರ್ದೇಶು, ದೇವಾಸುರರ ಒಂದು ಯುದ್ಧದಲ್ಲಿ ತಾನು ಎಲ್ಲರ ಮುಂದೆ ತನ್ನ ಪರಾಕ್ರಮವನ್ನು ಮಾಡಿ ತೋರಿಸಿದವ ಈ ಗರುಡ. ಮಹೇಂದ್ರೇಣಾಮೃತಸ್ಯಾರ್ಥೆ ವಜ್ರೇಣ ಕೃತಲಕ್ಷಣಂ. ಈ ಗರುಡನಲ್ಲಿ ಒಂದೆರಡು ಚಿಹ್ನೆಗಳೆಲ್ಲ ಇತ್ತು. ಅದು ಯಾವುದು ಚಿಹ್ನೆಗಳು ಅಂತ ಕೇಳಿದ್ರೆ, ವಜ್ರಾಯುಧದಿಂದ ಮೂಡಿದ ಚಿಹ್ನೆಗಳಿತ್ತು. ಅಂದ್ರೆ ಈ ಗರುಡ ತಾನು ಇಂದ್ರನ ಜೊತೆಗೆ ಯುದ್ಧ ಮಾಡಿದವ. ಯಾಕೆ? ಇವ ಏನು ಮಾಡ್ತಾನೆ? ಗರುಡ ಅಮೃತವನ್ನು ತರಲಿಕ್ಕೋಸ್ಕರ ಸ್ವರ್ಗಕ್ಕೆ ತೆರಳುತ್ತಾನೆ. ಯಾರಿಗೆ? ಅಮ್ಮನಿಗೋಸ್ಕರ. ವಿನುತ ಮತ್ತೆ ಕದ್ರವ್ ಅವರು ಪರಸ್ಪರ ಚಾಲೆಂಜ್ ಮಾಡಿಕೊಳ್ತಾರೆ. ಒಂದು ಉಚ್ಚೈಶ್ರವಸ ಕುದುರೆಯನ್ನು ಕಂಡಾಗ ಅದರದ್ದು ಬಾಲ ಬೆಳ್ಳಗೆ ಇದ್ರೂ ಕೂಡ ಅದು ಕಪ್ಪು ಇತ್ತು ಅಂತ ಕದ್ರು ತಾನು ಹೇಳ್ತಾಳೆ. ಕೊನೆಗೆ ನಾಳೆ ಪರೀಕ್ಷೆ ಮಾಡುವ ಅಂತ ಆಗತ್ತೆ. ಹಾಗಾಗಿ ಇವಳು ಏನು ನೋಡಿ, ಈ ಕಾಲದಲ್ಲಿ ಏನೆಲ್ಲ ಒಂದು ಡೋಂಗಿ ಮೋಸ ಅಂತ ಹೇಳ್ತೇವೆ, ಅದು ಆ ಕಾಲದಲ್ಲಿಯೂ ಇತ್ತು. ಅದು ಯಾವಾಗ್ಲೂ ಇದ್ದದ್ದೇ. ಆವಾಗ ಎಲ್ಲ ನಮಗೆ ಏನು ಈ ಸಂವಹನ ಮಾಧ್ಯಮಗಳಿರಲಿಲ್ಲ, ಗೊತ್ತಾಗ್ತಾ ಇರಲಿಲ್ಲ. ಈಗ ಮಾಧ್ಯಮಗಳು ಉಂಟು, ಕೂಡಲೇ ಗೊತ್ತಾಗ್ತದೆ. ನಮಗೆ ಏನು ಅನಿಸುತ್ತೆ, ಅಯ್ಯೋ ಎಲ್ಲ ಡೋಂಗಿ ಎಲ್ಲ ಹೀಗೆ ಅಂತ ಹೇಳ್ತೇವೆ. ಆವಾಗ್ಲೂ ಇತ್ತು. ಒಂದು ಲೆಕ್ಕದಲ್ಲಿ ನೋಡುವಾಗ ಆವಾಗ ಇದ್ದಷ್ಟು ಈಗ ಇರೋದಿಲ್ಲ. ಹೋತವ್ಯಂ ನಯಷ್ಟವ್ಯಂ, ಜಪ ಮಾಡಬೇಡಿ, ಪೂಜೆ ಮಾಡಬೇಡಿ ಅಂತ ಒಬ್ರಿಗೂ ಇದು ಮಾಡ್ಲಿಕ್ಕೆ ಬಿಡ್ತಿರ್ಲಿಲ್ಲ. ಹಿರಣ್ಯಾಚ, ಹಿರಣ್ಯಕಶಿಪು, ಕಂಸಾದಿಗಳು. ಇವಾಗ ಅಷ್ಟೆಲ್ಲ ಏನಿಲ್ಲ, ಅವರು ಮಾಡದೇ ಇರ್ಬೋದು, ನೀವು ಮಾಡಿದ್ರೆ ಉಪದ್ರ ಕೊಡೋದಿಲ್ಲ. ಇಂತಹ ಕಾಲಘಟ್ಟದಲ್ಲಿದ್ದೇವೆ. ಇವರು ಏನು ಮಾಡಿದ್ದು ಗೊತ್ತುಂಟ? ಮಾತು ಕೊಟ್ಟಾಗಿದೆ ಇದು ಕಪ್ಪು ಅಂತ. ಈಗ ಕಪ್ಪು ಇಲ್ಲ ಅಂತ ಅವಳಿಗೂ ಗೊತ್ತು, ಕದ್ರುವಿಗೆ. ಆದ್ರೂ ಕಪ್ಪಾಗಿ ಮಾಡಿಸ್ಬೇಕು. ತನ್ನ ಮಕ್ಕಳನ್ನು ಕರೀತಾಳೆ ಕದ್ರು. ಏನು, ತನ್ನೆಲ್ಲ ಹಾವುಗಳನ್ನು ಕರೆದು ನೀವೆಲ್ಲ ಹೋಗಿ ಬಾಲವನ್ನು ಸುತ್ತಿ ಕಪ್ಪು ಮಾಡಬೇಕು ಅಂತ. ಮಾಡುವುದಿಲ್ವೋ ಇಲ್ವೋ, ನಾನು ತಾಯಿ ಹೇಳ್ತಾ ಇದ್ದೆ ನೀವು ಮಾಡಲೇಬೇಕು ಅಂತ ಹೇಳಿ. ಕೊನೆಗೆ ಮಾಡುವುದಿಲ್ಲ ಅಂತ ಹೇಳಿದಾಗ ಸಿಟ್ಟುಕೊಂಡು ಅವಳು ಶಾಪ ಕೊಟ್ಟು ಬಿಡ್ತಾಳೆ, ಮುಂದೊಂದು ದಿನ ಸರ್ಪಸತ್ರದಲ್ಲಿ ನೀವೆಲ್ಲ ಸತ್ತೇ ಹೋಗಿ ಮಕ್ಕಳೇ ಅಂತ ಹೇಳಿ. ಆಗ ಅವರು ಹೆದರ್ಕೊಂಡು, ಇಲ್ಲಮ್ಮ ನಿನಗೋಸ್ಕರ ನಾವು ಮಾಡ್ತೇವೆ ಅಂತ ಹೇಳಿಕೊಂಡು ಹೋಗಿ ಉಚ್ಚೈಶ್ರವಸನ ಬಾಲವನ್ನು ಸುತ್ತಿ ಕಪ್ಪು ಮಾಡಿ ಬಿಟ್ರು. ಮರುದಿನ ಪರೀಕ್ಷೆಯಲ್ಲಿ ವಿನುತೆ ಸೋತು ಹೋಗ್ತಾಳೆ. ಕಪ್ಪಾಗಿ ಕಂಡದ್ರಿಂದ ತಾನು ಸೋತು ಹೋಗ್ತಾಳೆ, ದಾಸಿಯಾಗಿ ಬಿಡ್ತಾಳೆ. ಹಾಗಾದರೆ ದಾಸಿತನದಿಂದ ಮುಕ್ತ ಮಾಡಬೇಕು ಯಾಗ ಅಂತ ಕೇಳಿದಾಗ ಗರುಡನ ಹತ್ರ ಹೇಳ್ತಾನೆ, ನನಗೆ ಅಮೃತ ತಂದು ಕೊಡಬೇಕು ಅಂತ. ಅದು ಇಂಪಾಸಿಬಲ್, ಆದರೂ ಬೇಕು ಅಂತ ಹೇಳ್ತಾಳೆ ಕದ್ರು. ಹಾಗಾಗಿ ವಿನುತನ ಮಗನಾದಂತಹ ವೈನತೆಯ ಗರುಡ ಅಮೃತವನ್ನು ತರಲಿಕ್ಕೋಸ್ಕರ ದೇವಲೋಕಕ್ಕೆ ಹೋಗ್ತಾನೆ. ಇಂದ್ರ ಕೊಡೋದಿಲ್ಲ ಹೇಳುವಾಗ ಯುದ್ಧ ಆಗತ್ತೆ. ಆ ಯುದ್ಧದಲ್ಲಿ ವಜ್ರಾಯುಧವನ್ನೇ ಗರುಡನ ಮೇಲೆ ಪ್ರಯೋಗ ಮಾಡ್ತಾರೆ. ಪ್ರಯೋಗ ಮಾಡುವಾಗ ಚಿಹ್ನೆ ಉಂಟಲ್ಲ, ಅದು ಈ ಗರುಡನ ದೇಹದಲ್ಲಿ ಮೂಡಿ ಬಂದಿದೆ. ಅದಕ್ಕೋಸ್ಕರ ಹೇಳ್ತಾರೆ, ಮಹೇಂದ್ರೇಣ ಅಮೃತಸ್ಯಾರ್ಥೆ ವಜ್ರೇಣ ಕೃತಲಕ್ಷಣಂ. ಅದು ಲಕ್ಷಣವೇ ಆಯಿತು ಹೊರತು ಅವಲಕ್ಷಣ ಆಗಲಿಲ್ಲ. ಇದು ವ್ಯತ್ಯಾಸ. ಯಾಕೆ? ಭಗವಂತನಿಗೋಸ್ಕರ ತಾನು ಯುದ್ಧ ಮಾಡ್ತಾ ಇರುವಂಥದ್ದು. ಶಿಖಿನಂ ಚೂಡಿನಂ ಚೈವ ತಪ್ತ ಕುಂಡಲ ಭೂಷಣಂ ವಿಚಿತ್ರ ಪತ್ರವಸನಂ ಧಾತುಮಂದಮಿವಾಚನಂ. ಈ ಗರುಡಾದ್ರೂ ಹೇಗಿದ್ದಾನೆ ಗೊತ್ತಾ ಅಂತ ಹೇಳ್ತಾರೆ. ಏನು? ಶಿಖಿ ಚೂಡಿ ಅಂತ ಕರೆಸಿಕೊಳ್ತಾ ಇದ್ದಾನೆ. ಶಿಖಿ ಅಂದ್ರೆ ಏನು? ಶಿಖಿ ಅಂದ್ರೆ ಜುಟ್ಟು ಉಳ್ಳದ್ದು, ಚೂಡಿ ಅಂದ್ರೆ ಶಿಖ ಉಳ್ಳದು. ಶಿಖ ಅಂದ್ರು ಚೂಡಿ ಅಂದ್ರೆ ಒಳ್ಳೆದೆ, ಒಂದೇ ರೀತಿ. ಆದ್ರೆ ಶಿಖ ಮತ್ತೆ ನಾವು ಮುಡಿ ಅಂತ ಹೇಳ್ಬೋದು. ಈಗ ಸ್ವಲ್ಪ ಬಿಟ್ಟರೆ ಅದು ಶಿಖ. ಕೋಳಿಗೆ ತುದಿಯಲ್ಲಿ ಇರ್ತದಲ್ಲ, ಅದು ಜುಟ್ಟು, ಇದು ಶಿಖೆ. ಹೀಗೆ ಎರಡೂ ಕೂಡ ಇವನಿಗೆ ಉಂಟು. ಆದ್ದರಿಂದ ಕೆಂಪಾದಂತಹ ಹೊಳೆಯುವ ಕುಂಡಲ ಇತ್ತು ಇವನ ಹತ್ರ. ಹೇಗಿತ್ತು ಕೇಳಿದ್ರೆ, ತಪ್ತ ಕುಂಡಲ ಭೂಷಣಂ. ತಪ್ತ ಕುಂಡಲ ಅಂದ್ರೆ ಹಾಗೆ, ಅದು ಶುದ್ಧವಾದ ಬಂಗಾರ, ಪುಟಕ್ಕಿಟ್ಟ ಬಂಗಾರದ ಹಾಗೆ ಆ ಕುಂಡಲಗಳು ಇತ್ತು. ಎಷ್ಟು ಕುಂಡಲ? ಒಂದೇ, ಅದ್ವಿತೀಯ ಕರ್ಣಕುಂಡಲ ಅಂತ ಹೇಳ್ತಾರೆ. ಅಂತಹ ಈತ, ಇವನಿಗೆ ಗರುಡನಿಗೆ ಎರಡು, ಈ ನಾಗನಿಗೆ ಶೇಷನಿಗೆ ಒಂದು ಕುಂಡಲ. ಹಾಗಾಗಿ ಅಲ್ಲಿ ಹಾಗೆ ಇಲ್ಲಿ ಅಂತಹ ಕುಂಡಲವನ್ನು ಹಾಕಿಕೊಂಡಿದ್ದಾನೆ. ವಿಚಿತ್ರ ಪತ್ರವಸನಂ. ಇವನದ್ದು ರೆಕ್ಕೆ ಉಂಟಲ್ಲ, ಅದು ವಿಚಿತ್ರವಾದ ಬಣ್ಣವಾದ ರೆಕ್ಕೆಗಳು ಅಂತ. ಅದು ಮುಂದೆ ಹೇಳ್ತಾರೆ, ನೀಲಿ, ಕೆಂಪು, ಹಳದಿ, ಬಿಳಿ, ಕಪ್ಪು, ಹೀಗೆಲ್ಲ ಬಣ್ಣವಾದಂತ ರೆಕ್ಕೆಗಳು ಗರುಡನಿಗೆ ಇತ್ತು. ಧಾತುಮಂತಮಿವಾಚಲಂ. ನೋಡಿದ್ರೆ ಹೇಗೆ ಕೇಳ್ತಿದ್ರೆ, ಪರ್ವತದಲ್ಲಿ ಸುರಿಸುವ ಧಾತು ರಸಗಳಂತೆ ಕಾಣ್ತಾ ಇತ್ತು. ದೊಡ್ಡ ಬೆಟ್ಟ ಯಾಕೆ ಹೇಳಿದ್ರೆ ಮಹೇಂದ್ರ ಬೆಟ್ಟದಷ್ಟು ದೊಡ್ಡವ ಅಂತ ಹೇಳಿದ್ದಾರೆ. ಅಲ್ಲಿಂದ ಕೆಂಪು ಕಾಣ್ತಾ ಉಂಟು, ಹರಿಯುವಂಥದ್ದು ಇಳಿಯುವಂಥದ್ದು ಕಾಣ್ತದೆ. ಅದೇನು ಕೇಳಿದ್ರೆ ಇವನ ರೆಕ್ಕೆಯಲ್ಲಿರುವಂತ ಬಣ್ಣ. ಹಾಗಾಗಿ ಬೆಟ್ಟದಿಂದ ಏನೋ ಕೆಂಪು, ಹಳದಿ, ನೀಲಿ ಎಲ್ಲ ರಸಗಳು ಹೊರಗೆ ಹೊರುವ ಹಾಗೆ ಕಾಣ್ತಾ ಉಂಟು. ಸ್ಥಿತಂ ಕ್ರೋಡಾವಲಂಬೇನ ಶೀತಾಂಶು ಸಮತೇಜಸ ಭೋಗಿ ಭೋಗಾವಸಕ್ತೇನ ಮಣಿರತ್ನೇನ ಭಾಸ್ವತ. ಇನ್ನು ವರಾಹನನ್ನು ಆಶ್ರಯಿಸಿಕೊಂಡಿರುವವ, ವರಾಹ ರೂಪಿ ಭಗವಂತನ ಸೇವೆಯನ್ನು ಮಾಡುವವ ಈ ಗರುಡ. ಇನ್ನು ಚಂದ್ರನ ಕಾಂತಿಗೆ ಸಮಾನವಾದ ಕಾಂತಿಯಿಂದ ಕೂಡಿದವ ಯಾರು? ಈ ಗರುಡ. ಹಾಗಾಗಿ
ಒಳ್ಳೆಯ ಬೆಳಗುವ ಗರುಡ ಸರ್ಪಗಳಲ್ಲಿ ತಿನ್ನುವುದರಲ್ಲಿ ಆಸಕ್ತನಾದವ. ಯಾಕೆ ಕೇಳಿದ್ರೆ ಅವನು ಸರ್ಪಗಳ ಮೇಲೆ ಬಹಳ ದ್ವೇಷ ಅವನಿಗೆ. ಈ ಸರ್ಪಗಳನ್ನು ಬಿಡೋದಿಲ್ಲ, ನಾನು ತಿಂತೇನೆ ಅಂತ. ಯಾಕೆ? ಅವುಗಳದ್ದು ದ್ವೇಷ. ನನ್ನಮ್ಮನನ್ನು ಮೋಸ ಮಾಡಿ ಸೋಲಿಸಿದಕ್ಕೆ ಕಾರಣೀಭೂತರಾದ ಈ ಸರ್ಪಗಳು, ಅದಕ್ಕೋಸ್ಕರ ಅವುಗಳನ್ನೇ ತಿನ್ನುವುದರಲ್ಲಿ ಆಸಕ್ತಿ ಇವನಿಗೆ. ಮಾತ್ರ ಅಲ್ಲ, ಮಣಿರತ್ನಗಳಿಂದ ಕಂಗೊಳಿಸುವವನು ಈ ಗರುಡ. ಪಕ್ಷಾಭ್ಯಾಂ ಚಾರುಪತ್ರಾಭ್ಯಾಂ ದಿವ್ಯಮಾವೃತ್ಯ ಲೀಲಯ ಯುಗಾಂತೆ ಸೇಂದ್ರಚಾಪಾಭ್ಯಾಂ ತೋಯದಾಭ್ಯಾಂ ಇವಾಂಬರಂ. ಇನ್ನು ಸುಂದರವಾದಂತಹ ರೆಕ್ಕೆಗಳಿಂದ ಕೂಡಿದವನು ಈ ಗರುಡ. ಇಂತಹ ಗರುಡ ವಿಷ್ಣುವಿನ ಸೇವೆಗೋಸ್ಕರ ದೈತ್ಯರ ವಿರುದ್ಧವಾಗಿ ತಾನು ಹೋರಾಡ್ತಾನೆ ಅಂತ ಅರ್ಥ. ತಾನು ಮನೋಹರವಾದ ಅಂತರಿಕ್ಷವನ್ನು ತಾನು ಲೀಲೆಯಿಂದ ಆವರಿಸಿಕೊಂಡಿರುವ, ಪ್ರಳಯ ಕಾಲದಲ್ಲಿ ಕಾಮನ ಬಿಲ್ಲಿನಂತೆ ಕೂಡಿದ ಬಣ್ಣನ್ನು ಧರಿಸಿದವ. ಅದು ಹೇಗೆ ಕೇಳಿದ್ರೆ, ಈ ಗರುಡ ಬಂದ್ರೆ ಆಕಾಶದಲ್ಲಿ ಕಾಮನ ಬಿಲ್ಲು ಬಂದ್ರೆ ಅದಕ್ಕೆ ಇಂದ್ರಚಾಪ ಅಂತ ಹೆಸರು. ಅದು 7 ಬಣ್ಣಗಳನ್ನು ಹೊರಸೂಸ್ತಾ ಇತ್ತು. ಈ ಗರುಡನಲ್ಲಿ 5 ಬಣ್ಣಗಳು ಇತ್ತು. ಹಾಗಾಗಿ ನೋಡಿದ ಕೂಡ ಅದು 7, 5 ಅಂತ ಗೊತ್ತಾಗುದಿಲ್ಲ. ನೋಡಿದ ಕೂಡ ಓ ಕಾಮನಬಿಲ್ಲು ಕಾಮನಬಿಲ್ಲು, ಇಂದ್ರಚಾಪ ಇಂದ್ರಚಾಪ ಅಂತ ಅನಿಸುವ ಹಾಗೆ ತನ್ನ ತೇಜಸ್ಸಿನಿಂದ ಹಾರ್ತಾ ಇದ್ದವ ಈ ಗರುಡ. ನೀಲಲೋಹಿತ ಪೀತಾಭಿ ಪತಾಗ್ಭಿರಲಂಕೃತಂ ಕೇತುಮೇಷ ಪ್ರತಿಚ್ಛನ್ನಂ ಮಹಾಕಾಯ ನಿಕೇತನಂ. ಎಂತೆಲ್ಲ ಬಣ್ಣ ಇತ್ತು ಕೇಳಿದ್ರೆ, ಒಂದ್ಸಲ ನೀಲ, ಕೆಂಪು, ಹಳದಿ, ಧ್ವಜ ಇದೆಲ್ಲ ಕೂಡಿತ್ತು. ಇನ್ನು ಧ್ವಜದ ವೇಷದಂತೆ ತಾನು ಅಡಗಿರುವ ಹಾಗೆ ಕಾಣ್ತಾ ಇದ್ದ. ತನ್ನ ಮಹಾಶರೀರವನ್ನು ತಾನು ಹಾಕಿಕೊಂಡವ. ಅಂದ್ರೆ ಬಟ್ಟೆಯಿಂದ ತನ್ನ ದೇಹವನ್ನು ಮುಚ್ಚಿಕೊಂಡ ಹಾಗೆ ಕಾಣಬೇಕು. ಈ ಬಟ್ಟೆಗೆ ಬಣ್ಣ ಯಾವುದು ಕೊಂಡು ಕೇಳಿದ್ರೆ ನಾವೀಗ ಧ್ವಜ ಅಂತ ಹೇಳ್ತೇವೆ. ನಮ್ಮ ಧ್ವಜದಲ್ಲಿ ನೋಡಿ 3 ಬಣ್ಣಗಳು 5 ಬಣ್ಣಗಳೆಲ್ಲ ಇದ್ರೆ ಹೇಗಿರ್ಬೋದು, ಅದನ್ನು ಬಟ್ಟೆಯನ್ನು ಹೊದ್ದುಕೊಂಡ್ರೆ ಹೇಗಿರ್ಬೋದು, ಆ ರೀತಿಯಾಗಿ ಗರುಡ ಕಾಣಿಸಿಕೊಳ್ತಾ ಇದ್ದ. ಅರುಣಾವರಜಂ ಶ್ರೀಮಾನ್ ಆರುಕ್ಯ ಸಮರೇ ಹರಿ ಸುಪರ್ಣಂ ಸ್ವೇನ ವಪುಷಾ ಭ್ರಾಜಂತಂ ಖೇಚರೋತ್ತಮಂ. ತನ್ನದೇ ಆದಂಥ ಕಾಂತಿಯಿಂದ ಆಕಾಶದಲ್ಲಿ ಬೆಳಗುತ್ತಾ ಇದ್ದವ. ಹಾಗಾಗಿ ಆಕಾಶ ಮಾರ್ಗದಲ್ಲಿ ಸಂಚರಿಸುವ ಈತ ಅರುಣನ ತಮ್ಮ. ಅವತ್ತು ಆಗ ಹೇಳಿದ ಕಥೆ ಹಾಗೆ ಅರುಣನ ತಮ್ಮನಾಗಿ ಶ್ರೀಹರಿಯ ಪಕ್ಷದಲ್ಲಿ ನಿಂತು ದೈತ್ಯರ ವಿರುದ್ಧ ಯುದ್ಧ ಭೂಮಿಯಲ್ಲಿ ತಾನು ಯುದ್ಧ ಮಾಡಿಕೊಂಡು ಬರ್ತಾ ಇದ್ದ. ಅಂತಹ ಗರುಡನನ್ನು ಏರಿಕೊಂಡು ಮಹಾವಿಷ್ಣು ದೈತ್ಯರ ವಿರುದ್ಧ ಯುದ್ಧ ಮಾಡಿಕ್ಕೆ ಬರ್ತಾ ಇದ್ದ. ಸಮನ್ವಯುರ್ದೇವಗಣ ಮುನಯಶ್ಚ ತಪೋಧನ ಗೀರ್ಭಿ ಪರಮಮಂತ್ರಾಭಿ ತುಷ್ಟುಗುಶ್ಚ ಗದಾಧರಂ. ಸಮಸ್ತ ದೇವಗಣದವರು, ಮುನಿಗಳು, ತಪೋಧನರು ಅಂದ್ರೆ ತಪಸ್ವಿಗಳು, ಗದಾಧರನಾದಂಥ ಈ ಭಗವಂತನನ್ನು ಹೇಗೆ ಸ್ತೋತ್ರ ಮಾಡ್ತಾ ಇದ್ರು? ಶ್ರೇಷ್ಠವಾದ ಮಂತ್ರಗಳಿಂದ ಸ್ತೋತ್ರ ಮಾಡಿದ್ರು. ಸ್ತೋತ್ರ ಮಾಡುದು ಮಾತ್ರ ಅಲ್ಲ, ಸ್ತೋತ್ರದಿಂದ ಭಗವಂತನನ್ನು ಸಂತೋಷಗೊಳಿಸಿದ್ರು. ಹೇಳಿದ್ರೆ ಗೀರ್ಭಿಹಿ ಪರಮ ಮಂತ್ರಾಭಿಹಿ ತುಷ್ಟುಗುಶ್ಚ ಗದಾಧರಂ. ನೋಡಿ, ಮಂತ್ರ ಎಲ್ಲ ಹೇಳ್ತಾರೆ, ಆದ್ರೆ ಹೇಳಿದ ಮಂತ್ರದಿಂದ ಭಗವಂತನಿಗೆ ಇಷ್ಟ ಆಯ್ತಾ ಅದು ಗೊತ್ತಿಲ್ಲ. ನಾವು ರೈಸಿದೆವು ಅಂತ ಹೇಳ್ಬಹುದು, ಅದಲ್ಲ. ಭಗವಂತನಿಗೆ ಪ್ರೀತಿಯಾಗುವಾಗೆ ಅವನನ್ನು ಸ್ತೋತ್ರ ಮಾಡಿ ಅವನನ್ನು ಸಂತೋಷಗೊಳಿಸಿದ್ದಾರೆ ಸಮಸ್ತ ದೇವತೆಗಳು, ಮುನಿಗಳು, ತಪೋಧನರು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಸ್ತೋತ್ರ ಮಾಡಿದ್ರು. ನಮಸ್ತೆಸ್ತು ಹೃಷಿಕೇಶ ಜಹಿಷೈತ್ಯವಲಂ ವಿಭೋ ನಮಸ್ತ್ರಿಮೂರ್ತಯೇ ತುಭ್ಯಂ ಹರಿಬ್ರಹ್ಮ ಶ್ರೀಮಾತ್ಮನೇ. ಋಷಿಕೇಶ, ನಿನಗೆ ನಮಸ್ಕಾರ. ಇಂದ್ರಿಯಗಳನ್ನು ನಿಗ್ರಹ ಮಾಡಿಕೊಂಡ ಭಗವಂತ ನೀನು, ದೈತ್ಯರ ಬಲವನ್ನು ನೀನು ನಾಶ ಮಾಡುವವ, ತ್ರಿಮೂರ್ತಿಯಾದ ಭಗವಂತ ನಿನಗೆ ನಮಸ್ಕಾರ ಅಂತ ಹೇಳ್ತಾರೆ. ತ್ರಿಮೂರ್ತಯೇ ತುಭ್ಯಂ ಅಲ್ಲರಿ, ಒಂದೇ ಮೂರ್ತಿ ಅಲ್ವಾ? ಮೂರ್ತಿ 3 ಮೂರ್ತಿ ಹೇಗೆ? ಬ್ರಹ್ಮ ವಿಷ್ಣು ಮಹೇಶ್ವರರು ಹೇಗೆ ಅಂತ ಹೇಳಿದ್ರೆ ಅದಕ್ಕೆ ಹೇಳ್ತಾರೆ, ಸ್ವಯಂ ಭಗವಂತ ತಾನು ಎಲ್ಲರ ಒಳಗೆ ನಿಂತು ಕಾಣು. ಬ್ರಹ್ಮಣಿ ಬ್ರಹ್ಮರೂಪೋಸೌ ಶಿವರೂಪೇ ಶಿವಸ್ಥಿತ ಅಂತ ಹೇಳಿದಾಗೆ ಶಿವಬ್ರಹ್ಮರಲ್ಲಿ ಅಂತರ್ಯಾಮಿ ಇದ್ದುಕೊಂಡು ತಾನು ನಾಮಗಳಿಂದ ಬೆಳಗುವವನು ಯಾರು ಕೇಳಿದ್ರೆ ಅದು ಈ ಭಗವಂತ ಅಂತ ತಾನು ಹೇಳ್ತಾ ಇದ್ದಾರೆ. ಅವನನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ನಮಸ್ತ್ರೈವಿಧ್ಯ ರೂಪಾಯ ರತ್ಸಾಮ ಯಜುಷೇ ನಮಃ ನಮೋಸ್ತು ಯೋಗಿ ಚಿಂತ್ಯಾಯ ತೇಷಾಂ ಯೋಗ ಪ್ರದಾಯಿನೇ. 3 ವೇದ ವಿದ್ಯೆಗಳಿಂದ ತಾನು ಪ್ರತಿಪಾದ್ಯನಾದವ ಮಹಾವಿಷ್ಣು ಅಂತ ಹೇಳ್ತಾರೆ. ಯಾವುದು 3 ಅಂತ ಹೇಳಿದ್ರೆ ಋಗ್ವೇದ, ಯಜುರ್ವೇದ, ಇನ್ನು ಸಾಮವೇದ. ಅವುಗಳಲ್ಲಿ ಪ್ರತಿಪಾದ್ಯ ಹೌದು, ಅವುಗಳಲ್ಲಿ ಇರುವವನು ಹೌದು ಭಗವಂತ. ಅಂತಹ ಅವನು ಯೋಗಿಗಳಿಂದ ಚಿಂತಿಸಲ್ಪಡುವವ. ಅಂದ್ರೆ ಯೋಗಿಗಳು ಇವನ ಬಗ್ಗೆ ಆಲೋಚನೆಯನ್ನು ಮಾಡ್ತಾ ಇರ್ತಾರೆ. ಹಾಗಾದ್ರೆ ಹೇಗೆ ಮಾಡ್ತಾರೆ? ಈ ವೇದಾರ್ಥ ಚಿಂತನೆಯನ್ನು ಮಾಡ್ತಾ ಇದ್ದಾರೆ. ಅಂತಹ ಯೋಗ ಶಕ್ತಿಯನ್ನು ಕೊಡುವ ಭಗವಂತ ನಿನಗೆ ನಮಸ್ಕಾರ. ಹಾಗಾದ್ರೆ ಯೋಗ ಶಕ್ತಿಯನ್ನು ನೀಡುವ ಭಗವದ್ರೂಪ ಮಹಾವಿಷ್ಣು ಅಂತ ಹೇಳಿ, ನಮೋ ವಿಕಲ್ಪ ಶೂನ್ಯಾಯ ನಮೋ ವಿಜ್ಞಪ್ತಿ ರೂಪಿಣಿ ಯಂಚ ಜ್ಞಾನಮಯಂ ತೇಜ ಪ್ರವದಂತಿ ಮನೀಷಿಣಃ. ಇನ್ನು ಹೇಳ್ತಾರೆ ನಮೋ ವಿಕಲ್ಪ ಶೂನ್ಯಾಯ ಅಂತ.
ಹೇಯೋಪಾದನ ರಹಿತವಾದಂಥ ಭಗವಂತ. ಅಂದರೆ ಇದನ್ನು ಬಿಡಬೇಕಾದದ್ದು ಅಂತಲ್ಲ, ಮತ್ತೆ ಇವನನ್ನು ತೆಕ್ಕೊಳ್ಬೇಕಾದಂತೂ ಅಲ್ಲ, ಎಲ್ರಿಗೂ ಅಗತ್ಯವಾದವನೇ ಭಗವಂತ. ಹಾಗಾಗಿ ಯಾರೂ ಕೂಡ ಇವನನ್ನು ಬಿಡುವ, ಅವನು ಬೇಡ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಅಲ್ಲ, ನೀವು ಯಾರಾದ್ರೂ ಗಾಳಿ ಬೇಡ ಅಂತ ಹೇಳಲಿಕ್ಕೆ ಉಂಟು? ಗಾಳಿ ಬೇಡ ಅಂದ್ರೆ ನೀವೇ ಬೇಡ ಅಂತ ಅರ್ಥ. ಹಾಗಾದ್ರೆ ಗಾಳಿಗೆ ಒಡೆಯನಾದ ಭಗವಂತನನ್ನು ನೀವು ಬೇಡ ಅಂತ ಹೇಳಲಿಕ್ಕೆ ಸಾಧ್ಯ ಉಂಟಾ? ಇಲ್ಲ. ಹಾಗಾಗಿ ಎಲ್ರಿಗೂ ಅತ್ಯವಶ್ಯಕವಾಗಿ ಇರಲೇಬೇಕಾದವ ನಿನಗೆ ನಮಸ್ಕಾರ. ನಿತ್ಯವೂ ನಿನ್ನನ್ನು ತಿಳಿಬೇಕು. ಹೇಗೆ? ಜ್ಞಾನ ರೂಪದಿಂದ ನಾವು ತಿಳಿಲಿಕ್ಕೆ ಯೋಗ್ಯವಾದದ್ದು. ಹಾಗಾಗಿ ನಿನಗೆ ನಮಸ್ಕಾರ. ಜ್ಞಾನಮಯನಾದಂಥ ನಿನ್ನ ತೇಜಸ್ಸನ್ನು ಪ್ರವದಂತಿ ಮನೀಷಿಣಃ, ಜ್ಞಾನಿಗಳು ಕೊಂಡಾಡ್ತಾರೆ. ಹಾಗಾದ್ರೆ ಭಗವಂತನ ಮಹಿಮೆ ಯಾರಿಗೆ ಗೊತ್ತಾಗತ್ತೆ? ಜ್ಞಾನಿಗಳಿಗೆ ಗೊತ್ತಾಗತ್ತೆ. ತಂ ನತಾಸ್ಮ ಜಗನ್ನಾಥಂ ಜಹಿ ದೈತ್ಯಗಣಾನ್ ಹರೇ ತ್ವಾಂ ಸ್ತೋತುಂ ಹಿ ವಯಂ ದೇವ ಶಕ್ತಾ ವರ್ಷಶತೈರಪಿ. ಅಂತಹ ಜಗನ್ನಾಥ ನಿನಗೆ ನಮಸ್ಕಾರ. ದೈತ್ಯಗಣಗಳನ್ನು ಶ್ರೀಹರಿಯೇ ನೀನು ಸಂಹರಿಸು. ಯಾಕೆ ನಮಸ್ಕಾರ, ಯಾಕೆ ಸ್ತೋತ್ರ ಮಾಡ್ತಾ ಇದ್ದೇವೆ? ಆ ದೈತ್ಯರು ಬರ್ತಾ ಇದ್ದಾರೆ, ಅವರನ್ನೆಲ್ಲ ನೀನು ನಾಶ ಮಾಡು. ಒಂದೆರಡಲ್ಲ, 100 ವರ್ಷಗಳಲ್ಲಿಯೂ ಕೂಡ ನಿನ್ನನ್ನು ಸ್ತೋತ್ರ ಮಾಡಿ ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಗುಣಗಳುಳ್ಳ ಭಗವಂತ ನಿನಗೆ ನಮಸ್ಕಾರ. ನಹಿ ದೇವ ಜಗನ್ನಾಥ ಕ್ಷಮಸ್ವ ಪುರುಷೋತ್ತಮ ಇತೀರಿತಾಂ ಗಿರಂ ಶುತ್ವ ಗಂತುಮಭ್ಯುದ್ಯತೆಯೋ ಹರಿಹಿ. ಜಗನ್ನಾಥ ಪುರುಷೋತ್ತಮ ಅಂತ ಎಲ್ಲ ಕಾರಣದಿಂದ ಹೇಳಿ, ಯಾವ ಕಾರಣದಿಂದಲೂ ಕೂಡ ನೀನು ದೈತ್ಯರನ್ನು ಮಾತ್ರ ಕ್ಷಮಿಸಬೇಡ. ನೋಡಿ, ನಮಗೆ ಕ್ಷಮೆ ಕೊಡು ಕ್ಷಮೆ ಕೊಡು ಅಂತ ಎಲ್ಲ ಕಡೆ ಪ್ರಾರ್ಥನೆ ಮಾಡ್ತಾರೆ ಈ ದೇವತೆಗಳು. ಆದ್ರೆ ಏನು ಹೇಳ್ತಾರೆ? ನಹಿ ದೇವ ಜಗನ್ನಾಥ ಕ್ಷಮಸ್ವ ಪುರುಷೋತ್ತಮ. ಅವರಿಗೆ ಒಂದು ಮಾಡೇ ನೀನು ಕ್ಷಮೆ ಕೊಡಬೇಡ ಮಾರೆ. ಅವರು ಭಯಂಕರ ಜೋರು ದೈತ್ಯರು, ಅವರು ನಾಶವನ್ನು ಮಾಡುವವರು. ಹಾಗಾಗಿ ಅವರಿಗೆ ಒಂದು ಕ್ಷಮೆ ಕೊಡಬೇಡ. ಈ ರೀತಿಯಾಗಿ ದೇವತೆಗಳ ಮಾತನ್ನು ಕೇಳಿದ ಭಗವಂತ ಏನು ಮಾಡ್ತಾನೆ? ಮತ್ತೊಂದಷ್ಟು ಉತ್ಸಾಹದಿಂದ ದೈತ್ಯರ ಜೊತೆಗೆ ಯುದ್ಧಕ್ಕೆ ಹೊರಡುತ್ತಾನೆ. ಯದ್ವೈ ಶ್ರವಣ ಸುಶ್ಲಿಷ್ಟಂ ವೈವಸ್ವತ ಪುರಸ್ಸರಂ ಪಾರಿರಾಜ ಪರಿಕ್ಷಿಪ್ತಂ ದೇವರಾಜ ವಿರಾಜಿತಂ. ಇನ್ನು ಕುಬೇರ ಬಂದ. ಎಂತ ಕುಬೇರ? ವೈಶ್ರವಣ ನೆನೆಸಿದ ಕುಬೇರ ಅಂತ ಹೇಳ್ತಾರೆ. ಅಂತಹ ಕುಬೇರನಿಂದ ಕೂಡಿಕೊಂಡ ಯಮ, ಹಾಗೆಯೇ ವಾರಿರಾಜನಾದ ವಾರಿ ಅಂದ್ರೆ ನೀರು, ನೀರಿಗೆ ರಾಜನಾದಂಥ ವರುಣ, ಹೀಗೆ ಇಂದ್ರ, ಎಲ್ಲರೂ ಕೂಡ ಬಂದಿದ್ದಾರೆ. ಅವರ ಜೊತೆಗೆ ಮಹಾವಿಷ್ಣು ಯುದ್ಧಕ್ಕೆ ಬಂದಿದ್ದಾನೆ. ಚಂದ್ರ ಪ್ರವಾಭಿರ್ವಿಮಲಂ ಯುದ್ಧಾಯ ಸಮವರ್ತತ ಪವನ ಬದ್ಧ ನಿರ್ಘೋಷಂ ಸಂಪ್ರದೀಪ್ತ ಹುತಾಶನಂ. ಚಂದ್ರ ಪ್ರಭಾಭಿರ್ವಿಮಲಂ, ಚಂದ್ರನ ಹಾಗೆ ಪರಿಶುದ್ಧವಾದಂತಹ ತಾನು ಕಾಂತಿಯಿಂದ ಬಂದವ, ಪರಿಶುದ್ಧವಾದ ಕಾಂತಿ. ಹಾಗಾಗಿ ತಾನು ಶೋಭಿಸ್ತಾ ಮುಂದೆ ಮುಂದೆ ಭಗವಂತ ಹೋಗ್ತಾ ಇದ್ದಾನೆ. ಅವನ ಹಿಂದೆ ಹಿಂದೆ ವೇದಧ್ವನಿ ಕೇಳ್ತಾ ಉಂಟು. ಯಾರು ವೇದಧ್ವನಿ ಮಾಡ್ತಾ ಇದ್ದಾರೆ? ಮುಖ್ಯ ಪ್ರಾಣದೇವರು ವೇದಧ್ವನಿ ಮಾರುತ ತಾನು ಮಾಡ್ತಾ ಇದ್ದಾರೆ. ಹಾಗಾಗಿ ಅಗ್ನಿ ತಾನು ದೀಪದಿಂದ ಬೆಳಗ್ತಾ ಇದ್ದಾನೆ. ಅಗ್ನಿದೇವ ಇದ್ದಾನೆ ಆಚೆ ಈಚೆ, ನೋಡಿದ್ರೆ ಹೇಗೆ ಅದು ದೀಪವನ್ನು ಉರಿಸುವ ಹಾಗೆ. ಹಾಗಾದ್ರೆ ಚಂದ್ರ ಇದ್ರೆ ಅದು ನಮಗೆ ಫ್ಯಾನ್ ಹಾಕಿದ ಹಾಗೆ, ತಂಪಾದ ಹಾಗೆ. ಹೀಗೆ ನೋಡಿ, ಎಲ್ಲ ರೀತಿಯಿಂದಲೂ ತಾನು ಬರ್ತಾ ಇದ್ದಾನೆ ಭಗವಂತ. ಸ್ತೋತ್ರ ಮಾಡ್ತಾರೆ. ವಿಷ್ಣು ಜಿಷ್ಣು ಸಹಿಷ್ಣು ಚ ಭ್ರಾಜಿಷ್ಣು ತೇಜಸಾವೃತಂ ಬಲಂ ಬಲವತದ್ಭೂತಂ ಯುದ್ಧಾಯ ಸಮವರ್ತತ. ಜಯಶೀಲ ವಿಷ್ಣು ಜಯಶೀಲ ವಿಷ್ಣು ಸಹಿಷ್ಣು ಭ್ರಾಜಿಷ್ಣು ಅಂತ ಎಲ್ಲ ಸ್ತೋತ್ರ ಮಾಡ್ತಾ ಇದ್ದಾರೆ. ಮಹಾವಿಷ್ಣುವನ್ನು ಹುರಿದುಂಬಿಸ್ತಾ ಇದ್ದಾರೆ. ನಿನ್ನ ತೇಜಸ್ಸಿನಿಂದ ಜಗತ್ತೆಲ್ಲ ಬೆಳಗುತ್ತಾ ಇದೆ. ಆದ್ದರಿಂದ ಮೊದಲೇ ಬಲಿಷ್ಠವಾದಂಥ ದೈತ್ಯ ಸೇನೆ ಉಂಟಲ್ಲ, ಅವುಗಳನ್ನು ನೀನು ನಿನ್ನ ಸನ್ನಿಧಾನದಿಂದ ಅವುಗಳನ್ನು ನಾಶ ಮಾಡು, ನಮಗೆ ಯುದ್ಧಕ್ಕೆ ನೀನು ಸನ್ನದ್ಧನಾಗು ಅಂತ ಸ್ತೋತ್ರ ಮಾಡ್ತಾ ಇದ್ದಾರೆ. ಸ್ವಸ್ತ್ಯಸ್ತು ದೇವೇಭ್ಯ ಇತಿ ಸ್ತುತ್ವ ತತ್ರಾಂಗಿರ ಬ್ರವೀತ್. ಸ್ವಸ್ತ್ಯಸ್ತು ದೇವೇಭ್ಯ ಇತಿ ಉಷಣ ವಾಕ್ಯಮಾದದೆ. ಹೀಗೆ ದೇವತೆಗಳೆಲ್ಲ ಸ್ತೋತ್ರ ಮಾಡ್ತಾ ಇದ್ರೆ ಯುದ್ಧಕ್ಕೆ ಬರ್ತಾ ಇದ್ದಾರೆ. ಆಗ ಆಂಗಿರಸರು ಮತ್ತೆ ಬೃಹಸ್ಪತಿಗಳು ಇಬ್ರು ಬಂದು ಹೇಳ್ತಾ ಇದ್ದಾರೆ, ನಿಮಗೆ ಮಂಗಳಾಗ್ಲಿ ಮಂಗಳಾಗ್ಲಿ, ನಿಮಗೆ ಒಳ್ಳೇದಾಗ್ಲಿ ಅಂತ. ಅಂದ್ರೆ ನಾವು ಹೇಳ್ತೇವಲ್ಲ, ಬೆಸ್ಟ್ ಆಫ್ ಲಕ್ ಬೆಸ್ಟ್ ಆಫ್ ಲಕ್ ಅಂತ. ಅದೇ ರೀತಿಯಾಗಿ ಸ್ವಸ್ತ್ಯಸ್ತು ದೇವೇಭ್ಯ, ದೇವತೆಗಳಿಗೆ ಒಳ್ಳೇದಾಗ್ಲಿ ಅಂತ ಹೇಳಿದ್ರು ವೈಶಂಪಾಯನ. ಇದು ಅವರು ಮಾತ್ರ ಅಲ್ಲ, ಗಾಂಧಾರಿಯು ಇಂಥ ಮಾತನ್ನು ಹೇಳಿದ್ರು. ದುರ್ಯೋಧನ ಬಂದು ನನಗೆ ಜಯ ಆಗಲಿ ಕೇಳಿದ್ರೆ ಯಥೋ ಧರ್ಮ ತಥೋ ಜಯ ಅಂತ ಹೇಳಿದ್ರು. ಎಲ್ಲಿ ಧರ್ಮ ಉಂಟು ಅಲ್ಲಿ ವಿಜಯ ಆಗ್ಲಿ, ನೀನು ಗೆಲ್ಲು ಬಾ ಅಂತ ಹೇಳಿಲ್ಲ. ಅದೇ ಇಲ್ಲಿ ಆದ್ರೆ ಹಾಗಲ್ಲ, ದೇವತೆಗಳಿಗೆ ಜಯ ಆಗ್ಲಿ. ಯಾಕೆ? ದೇವತೆಗಳು ಧರ್ಮದ ಪಕ್ಷದಲ್ಲಿ ಇದ್ದವರು. ವೈಶಂಪಾಯನರ ಮುಂದೆ ಹೇಳ್ತಾರೆ, ಸರ್ವದೇವಮಯೋ ಯಸ್ತು ಸರ್ವೇ ದೇವಶ್ಚ ಜನ್ಮಯ ತಸ್ಯ ವಿಷ್ಣು ಸುರೇಶತ್ಯ ತೇಜಸ ವಿಧೃತಸ್ತುರಾಹ. ಭಗವಂತ ಸಮಸ್ತ ದೇವತೆಗಳ ಅಂತರ್ಯಾಮಿ ಇದ್ದಾನೆ. ಹಾಗಾಗಿ ಎಲ್ಲಾ ದೇವತೆಗಳು ಕೂಡ ಇಲ್ಲಿ ಭಗವಂತನ ಜೊತೆಗೆ ಸಹಕಾರಕ್ಕೋಸ್ಕರ ಬಂದಿದ್ದಾರೆ.
ಹಾಗಾದ್ರೆ ಬಂದಂತಹ ದೇವತೆಗಳಿಗೆ ಅನುಗ್ರಹ ಮಾಡಿದವ ಯಾರು ಕೇಳಿದ್ರೆ ಇದೇ ಭಗವಂತ ತಾನು ಅನುಗ್ರಹ ಮಾಡಿದ. ಅಂತಹ ದೇವತೆಗಳಿಗೆ ಒಡೆಯನಾದಂಥ ವಿಷ್ಣು ತನ್ನ ತೇಜಸ್ಸಿನಿಂದ ಸಮಸ್ತ ದೇವತೆಗಳಿಗೂ ಕೂಡ ತಾನು ಅನುಗ್ರಹ ಮಾಡ್ತಾ ಇದ್ದಾನೆ. ಹಾಗಾಗಿ ಯಾರು ಈ ದೇವರ ಪಕ್ಷದಲ್ಲಿ ಬರ್ತಾರೋ ಅವರವರ ಸಾಧನೆಗಳಾಗತ್ತೆ. ಸಬಲ ಸಾನುಗಾಶ್ಚೈವ ತ್ರಿದಶಾಶ್ಚ ಮದೋತ್ಕಟಾ ಪ್ರಹರ್ತಂ ದಾನವಂ ಸೈನ್ಯಂ ತರಸಾಹಿ ಸಮಭ್ಯಯು. ಪರಿವಾರದಿಂದ ಕೂಡಿಕೊಂಡು ಬಲಿಷ್ಠರಾದಂಥ ದೇವತೆಗಳು ಬಂದಿದ್ದಾರೆ. ಆ ದೇವತೆಗಳು ಹೇಗೆ ಮದಭರಿತವಾಗಿ ಬರುವಂತ ದೈತ್ಯ ಸೇನೆಯನ್ನು ಸೆದೆ ಬಡಿಯುವ ವೇಗದಿಂದ ತಾವು ಮುನ್ನುಗ್ತಾ ಇದ್ದಾರೆ. ಆ ಕಡೆಯಿಂದ ದೈತ್ಯರು ಬರ್ತಾ ಇದ್ದಾರೆ, ಅವರಿಗೆ ಮದ, ನಮಗೆ ಇವರೆಲ್ಲ ಯಾವ ಲೆಕ್ಕ ಅಂತ ಅಂತವರನ್ನು ಇವರು ಎದುರಿಸ್ತಾ ಇದ್ದಾರೆ. ತಾಭ್ಯಾಂ ಬಲಾಭ್ಯಾಂ ಸಂಜಜ್ಞೆ ತುಮರೋ ವಿಗ್ರಹಸ್ತದ ಸುರಾಣಾಂಜ ಪರಸ್ಪರ ಜಯೇಷಿಣಾಂ. ಆ ದೇವತೆಗಳಿಗೂ ದಾನವರಿಗೂ ಘೋರವಾದ ಯುದ್ಧ ಏರ್ಪಟ್ಟಿತು. ಅವರಿಬ್ಬರ ಪರಸ್ಪರ ಜಗಳ ಉಂಟಲ್ಲ, ಅದು ಭಾರೀ ಜಗಳ ಅಂತ. ಯಾಕೆ ಕೇಳಿದ್ರೆ ಇಬ್ಬರಿಗೂ ನಾವು ಗೆಲ್ಬೇಕು ಅಂತ ಜಯೈಷಿಣಿಗಳಾಗಿದ್ರು. ನಾವು ಗೆಲ್ಬೇಕು ಅಂದ್ರೆ ನಾವು ಹೇಳ್ತೇವೆ ತಮ್ಮ ಪ್ರಾಣವನ್ನು ಒತ್ತೆ ಇಟ್ಟು ತಾವು ಹೋರಾಡ್ತಾ ಇದ್ರು. ಹಾಗಾಗಿ ಹೇಳ್ತಾರೆ, ದಾನವ ದೈವತೈ ಸಾರ್ಧಂ ನಾನಾ ಪ್ರಹರಣೋದ್ಧತಾ ಸಮೀಯುರು ಯುದ್ಧಮಾನಾಸ್ತೆ ಪರ್ವತ ಇವ ಪರ್ವತೈಹಿ. ದಾನವರಾದ್ರು ಹಾಗೆ ಸುಮ್ಮನೆ ಬಿಟ್ಟುಕೊಳ್ಳಿಲ್ಲ. ಅವರು ದೇವತೆಗಳೆಲ್ಲ ಬಂದ್ರು ಅಂತ ಓಡಿ ಹೋಗ್ಲಿಲ್ಲ. ದೇವತೆಗಳಿಂದ ಕೂಡಿಕೊಂಡು ಬಂದಂತ ಈ ವಿಷ್ಣುವಿನ ಮೇಲೆ ಬಹಳವಾದಂತ ಆಯುಧಗಳನ್ನು ಎತ್ತಿಕೊಂಡು ಯುದ್ಧ ಮಾಡ್ತಾ ದೇವತೆಗಳನ್ನು ಎದುರಿಸಿದ್ರು. ಹೀಗೆ ಪರ್ವತಗಳ ಜೊತೆಗೆ ಯುದ್ಧ ಮಾಡುವ ಹಾಗೆ ಕಂಡಿತು. ಈ ಕಡೆ ಪರ್ವತೋಪಮದಲ್ಲಿ ಬರುವವರು ದೇವತೆಗಳು, ಆ ಕಡೆ ಪರ್ವತೋಪಮದಲ್ಲಿ ಬರುವವರು ಅಸುರರು. ಎರಡು ಪರ್ವತಗಳು ಡಿಕ್ಕಿ ಹೊಡೆದಾಗೆ ಯುದ್ಧ ಆಗ್ತಾ ಇತ್ತು. ತತ್ಸುರಾಸರ ಸಂಯುಕ್ತಂ ಯುದ್ಧಮತ್ಯದ್ಭುತಂ ಬಭವು ಧರ್ಮ ಸಮಾಯುಕ್ತಂ ದರ್ಪೇಣ ವಿನಯೇನ ಚ. ಆ ದೇವತೆಗಳನ್ನು ಮತ್ತೆ ದಾನವರದ್ದು ಯುದ್ಧ ಹೇಗೆ ಅಂತ ಕೇಳಿದ್ರೆ ಧರ್ಮಾಧರ್ಮಗಳಿಂದ ಕುಳಿತು, ಒಂದು ಕಡೆಯಿಂದ ಧರ್ಮ, ಇನ್ನೊಂದು ಕಡೆಯಿಂದ ಅಧರ್ಮ. ಹೀಗೆ ದರ್ಪ ಮತ್ತೆ ವಿನಯಗಳಿಂದ ಕೂಡಿತ್ತು. ಅದ್ಭುತವಾಗಿ ಶೋಭಿಸ್ತಾ ಇತ್ತು. ಒಂದು ಕಡೆಯಿಂದ ವಿನಯ, ಭಗವಂತನ ಸ್ಮರಣೆ ಮಾಡಿಕೊಂಡು ಜೈ ಶ್ರೀರಾಮ್ ಅಂತ ಹೇಳಿಕೊಂಡು ಒಂದು ಕಡೆಯಿಂದ ಯುದ್ಧ. ಇನ್ನೊಂದು ಕಡೆ ಏನ್ ಕೇಳಿದ್ರೆ ಈ ದೇವತೆಗಳನ್ನು ಬಿಡಬೇಕು, ನೀವು ಶ್ರೀರಾಮ ಅಂತ ಹೇಳ್ತಾರೆ, ನಿಮ್ಮನ್ನು ಬಿಡೋದಿಲ್ಲ ಅಂತ ಅಹಂಕಾರದ ಯುದ್ಧ. ತಥೋರಥೈ ಪ್ರಜ್ವಲಿತೈ ವಾಹನೈಶ್ಚ ಪ್ರಚೋದಿತೈ ಉತ್ಪದ್ಭಿಶ್ಚ ಗಗನಂ ಸಾಸಿಹತ್ರೈ ಸಮಂತತಃ. ಎಲ್ಲೆಡೆಯಿಂದ ರಥಗಳು ಶೋಭಿಸ್ತಾ ಇತ್ತು. ಯಾಕೆ ರಥ? ಎಲ್ಲ ಯುದ್ಧಕ್ಕೆ ಬಂದದ್ದು ರಥ ಏರಿಕೊಂಡು. ಇತರ ವಾಹನಗಳನ್ನು ಪ್ರಚೋದಿಸ್ತಾ ತಮ್ಮ ಕೈಯಲ್ಲಿರುವ ಖಡ್ಗಗಳನ್ನು ಹಿಡಿದು ಆಕಾಶ ವ್ಯಾಪಿಯಾಗಿ ಆಯುಧವನ್ನು ಪ್ರಯೋಗಿಸ್ತಾ ಇದ್ರು. ಈ ಆಯುಧಗಳನ್ನೆಲ್ಲ ಝಲಪಿಸ್ತಾ ಇದ್ರೆ ಬಿಡಬೇಡಿ ಅಂತ ಹೇಳಿಕೊಂಡು ಕ್ಷಿಪ್ರಮಾಣೇ ಕ್ಲಿಶ್ಯಮಾಣೈಶ್ಚ ಮುಸಲೈಃ ಸಂಪ್ರದೇಶ್ಯದ್ಭ್ಯಶ್ಚ ವಾಜಿಕೈಃ ಚಾಪೈರ್ವಿಸ್ಫಾರ್ಯಮಾಣೈಶ್ಚ ಪಾತ್ಯಮಾನೈಶ್ಚ ಮುದ್ಗರೈಃ. ಪರಸ್ಪರ ದೇವದಾನವರು ಹೇಗೆ ಯುದ್ಧ ಮಾಡಿದ್ರು ಹೇಳಿದ್ರು, ಒಣಕೆಗಳನ್ನು ಎಸೆಯ್ತಾ ಇದ್ದಂತೆ. ಕೈಯಲ್ಲಿ ಒಣಕೆ ಇತ್ಯಾದಿಗಳೆಲ್ಲ ಇತ್ತು. ಬಾಣಗಳನ್ನು ಪ್ರಯೋಗಿಸ್ತಾ ಇದ್ರು, ಧನುಸ್ಸನ್ನು ಝೇಂಕರಿಸ್ತಾ ಇದ್ರು. ಹೀಗೆ ತಮ್ಮಂತಹ ಆಯುಧಗಳನ್ನು ಅಲ್ಲಿ ಹೇಳ್ತಾರೆ, ಚಿಮ್ಮಟಿ ಮೊದಲಾದ ಆಯುಧಗಳನ್ನು ಎದುರುಗಡೆ ಇರುವಂತಹ ದೈತ್ಯರು ದೇವತೆಗಳ ಮೇಲೆ ತಲೆಯ ಮೇಲೆ ಬೆಸಡಿದ್ರೆ ದೇವತೆಗಳು ದೈತ್ಯರ ತಲೆಯ ಮೇಲೆ ಎಸೆಯುತ್ತಾ ಇದ್ರು. ಯುದ್ಧಮಭವದ್ ಘೋರಂ ದೇವದಾನವ ಸಂಕುಲಂ ಜಗತಸ್ತ್ರಾಸ ಜನನಂ ಯುಗ ಸಂವರ್ತಕೋಪಮಂ. ದೇವದಾನವರಿಗೆ ಯುದ್ಧ ಅದು ಘೋರವಾದ ಯುದ್ಧ ಅಂತ ಹೇಳಿದ್ರು. ಜಗತ್ತೇ ದುಃಖಪ್ರದಾಯವಾಗಿದ್ದಾಗ ಪ್ರಳಯ ಕಾಲವನ್ನು ಎದುರು ಕಾಣ್ತಾ ಇದ್ರು. ಒಂದು ಕಡೆ ಯುದ್ಧ ಕೇಳಿದ್ರೆ ಅವರಿಗೆ ಮಾತ್ರ ಅಲ್ಲ, ಅದು ಒಂದಲ್ಲ ಒಂದು ರೀತಿಯಲ್ಲಿ ಎಲ್ಲ ಕಡೆಯಿಂದಲೂ ಕೂಡ ಅದು ದುಷ್ಪರಿಣಾಮವನ್ನು ಬೀಳುತ್ತದೆ ಅಂತ ಹೇಳ್ತಾ ಇದ್ದಾರೆ. ಸ್ವಹಸ್ತ್ರ ಮುಕ್ತೈ ಪರಿಗೈ ಕ್ಷಿಪ್ರಮುಕ್ತೈಶ್ಚ ಪರ್ವತೈ ದಾನವಾಹ ತಮರೇ ಜಗ್ನು ದೇವಾನಿಂದ್ರ ಪುರೋಗಮಾನ್. ತಮ್ಮ ಕೈಗಳಲ್ಲಿ ಇದ್ದಂಥ ಪರಿಗಾಯುಧ ಉಂಟು, ಅದೆಲ್ಲವನ್ನು ಕೂಡಲೇ ಎಸೆದು ಈ ದೇವತೆಗಳ ಮೇಲೆ ಬಿಟ್ರೆ ಬೆಟ್ಟಗಳಾಗಿ ಇರುವಂತಹ ದಾನವರುಲ್ಲ ಇಂದ್ರನೇ ಮೊದಲಾದವರನ್ನು ಹಿಂಸಿಸ್ಲಿಕ್ಕೆ ಶುರು ಮಾಡಿದ್ರಂತೆ. ಏನು ನಮಗೆ ಬಿಡ್ತೀರ, ನಿಮ್ಮನ್ನು ಬಿಡೋದಿಲ್ಲ ಅಂತ ಇಂದ್ರಾದಿಗಳಿಗೆ ಇದು ಮಾಡಿ ತೇ ಮಧ್ಯಮಾನ ಬಲಿಬಿರ್ ದಾನವೀರ್ ಜಿತಕಾಜಭಿ ವಿಷಣ್ಣ ಮನಸೋ ದೇವ ಜಗ್ಮುರಾರ್ತಿ ಮಹಾಮೃಧೆ. ಬಲಿಯೇ ಮೊದಲಾದ ಚಕ್ರವರ್ತಿಗಳು ಅವರೆಲ್ಲ ದೈತ್ಯರು ಸೇರಿಕೊಂಡು ದೇವತೆಗಳಿಗೆ ಬಡಿಲಿಕ್ಕೆ ಶುರು ಮಾಡಿದ್ರು. ದೇವತೆಗಳಿಗೆ ಕೂಡ್ಲೇ ಇಲ್ಲ ಹೇಳ್ತಾರೆ, ದೇವತೆಗಳ ಗೆಲುವಿನ ಏನೊಂದು ಇದುಂಟಲ್ಲ ಹೃದಯದಲ್ಲಿರುವಂಥದ್ದು ಅಂಕುರ, ಅದು ತೆಸಿಲೊಡೆಯಿತು. ಮಹಾಯುದ್ಧದಲ್ಲಿ ದೇವತೆಗಳಿಗೆ ದುಃಖವನ್ನು ಅನುಭವಿಸುವ ಹಾಗೆ ಮಾಡಿದ್ರಲ್ಲ ದೈತ್ಯರು, ಇವರಿಗೆ ಇನ್ನೊಂದಷ್ಟು ದೈತ್ಯರಿಗೆ ಉತ್ಸಾಹ ಬಂತು. ಇದರಿಂದ ಏನಾಯಿತು, ದೇವತೆಗಳಿಗೆ ಮಾನಸಿಕವಾದಂತಹ ಒಂದು ಹಿನ್ನಡೆ ಆಯಿತು ಅಂತ. ವಿಷಣ್ಣ ಮನಸೋ ದೇವ, ಅಯ್ಯೋ ನಮ್ಮವರೆಲ್ಲ ಓಡ್ತಾ ಇದ್ದಾರಂತೆ, ನಮ್ಮವರೆಲ್ಲ ಸೋಲ್ತಾ ಇದ್ದಾರೆ, ಏನು ಮಾಡೋದು ಅಂತ. ಇದೆಲ್ಲ ಈ ವೋಟ್ ಕೌಂಟಿಂಗ್ ಆಗುವಾಗೆಲ್ಲ ಆಗ್ತದೆ. ಹೀಗೆ
ಒಂದೊಂದು ಜಾಸ್ತಿ ಬಂದಾಗ ಇವರಿಗೆ ಭಾರಿ ಖುಷಿ, ನಾವೇ ಗೆಲ್ತೇವೆ ನಾವು. ಅದೇ ಓಟ್ ಕೌಂಟ್ ಮಾಡೋದು ಇನ್ನೊಂದು ಕಡೆ ಕಡಿಮೆ 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 ಆಯ್ತು ಅಂತ ಹೇಳಿದ್ಕೂಡೆ, ಇಲ್ಲ ಮಾರ್ರೆ ನಾವಿನ್ನು ಹೋಗುದು ಒಳ್ಳೇದಂತ, ನಮಗಿಲ್ಲಿ ಸೋಲ್ತೇವಾ ಏನೋ, ನಾವಿಲ್ಲಿ ನಿಲ್ಲೋದು ಬೇಡ ಅಂತ ಅನಿಸತ್ತೆ. ಆ ರೀತಿಯಾಗಿ ಅಂದ್ರೆ ಒಂದ್ಸಲ ದುಃಖ ಬಂದ್ಬಿಟ್ರೆ ಮತ್ತೆ ಹಾಗೆ ಆಯ್ತು, ದೇವತೆಗಳಿಗೆ ನಾವು ಪೆಟ್ಟು ತಿಂತ ಇದ್ದೇವೆ, ನಾವು ಸೋಲ್ತೇವೋ ಏನೋ ಅಂತ ಆಯ್ತು. ಶಸ್ತ್ರಜಾಲೈ ಪ್ರಮಥಿತಾ ಪರಿಗೈರ್ಭಿನ್ನಮಸ್ತಕಾ ಭಿನ್ನೋರಸ್ಕಾ ಯತಿಸುತೈ ಭೀಮೋ ರಕ್ತಂ ಪ್ರಣೇಮುಹು. ದೈತ್ಯರು ಉಪಯೋಗ ಮಾಡಿದಂತಹ ಯಾವ ಶಸ್ತ್ರಗಳುಂಟಲ್ಲ, ಅದು ಸಮುದಾಯಗಳಿಂದ ಜರ್ಜರಿಗೊಂಡಿದ್ದಾರೆ ಈ ದೇವತೆಗಳು. ಹಾಗಾಗಿ ಪರಿಗಾಯುಧಗಳಿಂದ ತಲೆ ಒಡಿಸಿಕೊಂಡಿದ್ದಾರೆ. ಅದೆಲ್ಲ ಈ ದೇವತೆಗಳ ತಲೆ ಒಡೆದು ಹೋಗ್ತಾ ಉಂಟು. ಸೀಳಿಕೊಂಡ ದೇವತೆಗಳು ರಣರಂಗದಲ್ಲಿ ಮತ್ತೆ ಮತ್ತೆ ರಕ್ತವನ್ನು ತಾವು ಸುರಿಸ್ತಾ ಇದ್ದಾರೆ. ಅಂದ್ರೆ ಏನು, ಓಡ್ಲಿಲ್ಲ ಅವರು, ಮತ್ತೆ ಮತ್ತೆ ಏನ್ ಮಾಡ್ತಾರೆ, ಯುದ್ಧಕ್ಕೆ ಬರ್ತಾ ಇದ್ದಾರೆ. ಅಲ್ಲಷ್ಟು ರಕ್ತ ಸುರಿತದೆ, ಹೋಗಬಹುದಲ್ಲ, ಇಲ್ಲ ಸತ್ರೆ ಇಲ್ಲೇ ಸಾಯ್ತೇವೆ ಅಂತ ರಕ್ತವನ್ನು ಸುರಿಸಿಕೊಂಡಲ್ಲಿ ನಿಂತಿದ್ದಾರೆ. ಸ್ಕಂದಿತಾ ಶರಜಾಲೈಶ್ಚ ನಿರ್ಯತ್ನಾಶ್ಚ ಶರೈ ಕೃತಾ ಪ್ರವಿಷ್ಟ ದಾನವೀ ಮಾಯಾಂ ನಶೇಕುಶ್ಚೇಷ್ಟಿತಂ. ದೈತ್ಯರ ಬಾಣಗಳ ಸಮುದಾಯವನ್ನು ಅದು ದೇವತೆಗಳ ಮೇಲೆ ಪ್ರಯೋಗ ಮಾಡಿದರೆ ದೇವತೆಗಳು ಬೆದರಿ ಹೋಗಿದ್ದಾರೆ, ಚದುರಿ ಹೋಗಿದ್ದಾರೆ ಅಂತ ಹೇಳ್ತಾರೆ. ದೈತ್ಯರು ತಮ್ಮ ಬಾಣಗಳನ್ನು ಮತ್ತೊಂದಿಷ್ಟು ದೇವತೆಗಳನ್ನು ಮೇಲೆ ಪ್ರಯೋಗವನ್ನು ಮಾಡ್ತಾ ಇದ್ದಾರೆ. ದಾನವರ ಮಾಯೆಯಿಂದ ದೈತ್ಯರು ಯುದ್ಧ ಮಾಡ್ತಾ ಇದ್ದಾರೆ. ದೇವತೆಗಳು ಏನೂ ಮಾಡುವ ಹಾಗಿಲ್ಲ, ಚೇಷ್ಟೆ ಮಾಡದೇ ಇರುವಂತಹ ಪರಿಸ್ಥಿತಿಗೆ ಒಳಗಾಗಿದ್ದಾರೆ. ತತಸ್ತಂಭಿತಮಿವಾಭಾತಿ ನಿಷ್ಪ್ರಾಣ ಸದೃಶಾಕೃತಿ ಬಲಂ ಸುರಾಣಂ ಅಸುರೈಹಿ ನಿಷ್ಪ್ರಯತ್ನಾಯುಧಂ ಕೃತಂ. ಅವ್ರು ಏನು ಮಾಡ್ತಾರೆ ಗೊತ್ತಾ, ದೇವತೆಗಳು ಸುಮ್ಮನೆ ಇದ್ದಾರೆ, ಎಂತ ಮಾಡುದು ಅಂತ ಗೊತ್ತಿಲ್ಲ ಅಂತ ಕೊಟ್ಟಿದ್ದಾರೆ. ದೈತ್ಯರು ಅತ್ಯಂತವಾದ ಆಕ್ರಮಣವನ್ನು ಮಾಡ್ತಾ ಇದ್ದಾರೆ. ಅವರು ಹೇಗೆ ದೇವತೆಗಳಾದ್ರು ಹೇಳಿದ್ರೆ ಪ್ರಾಣ ಇಲ್ಲದ ಹೆಣದಂತೆ ಆಗಿಬಿಟ್ರು ಅಂತ ಕೊಡ್ತಾರೆ. ಸುಮ್ಮನೆ ನಿಂತಿದ್ದಾರೆ, ಹೊಡಿತೀರ ಹೊಡೀರಿ, ಏನು ಮಾಡೋದು, ಮತ್ತೆ ಹೊಡಿದ್ರೆ ಹೊಡೀರಿ ಅಂತ ಅಲ್ಲಿವರೆಗೆ ಅವರು ವಿಷಣ್ಣ ವದನರಾಗಿದ್ದಾರೆ. ದೈತ್ಯರ ಸ್ತಂಭನಕ್ಕೊಳಗಾಗಿದ್ದಾರೆ. ದೈತ್ಯರು ಏನು ಮಾಡಿದ್ರು ಇವರದನ್ನು ಪ್ರತಿಕ್ರಿಯಿಸದ ಹಾಗೆ ಅವರಲ್ಲಿ ಇದ್ದಾರೆ. ದೈತ್ಯರಾದರೂ ಕೂಡ ಏನು ಮಾಡಿದ್ದಾರೆ, ದೇವತೆಗಳ ಬಲವನ್ನು ಆಯುಧಗಳನ್ನೆಲ್ಲ ಸ್ತಂಭನ ಮಾಡಿಬಿಟ್ಟಿದ್ದಾರೆ. ಸ್ತಂಭನ ಅಂದ್ರೆ ಹಾಗೆ ಈಗ ನಮ್ಮ ಹತ್ರ ಆಯುಧಗಳು ಉಂಟು, ಬಿಡುವ ಹಾಗೆ ಇಲ್ಲ, ಏನು ಮಾಡುವ ಹಾಗಿಲ್ಲ, ಉಂಟು ಹೌದು, ಇದ್ರೂ ಕೂಡ ಅದು ಉಪಯೋಗಕ್ಕೆ ಬರದ ಹಾಗೆ ಮಾಡಿಬಿಟ್ರು. ಮಹಾಪಾಶಾದ್ ವಿನಿಷ್ಕೃಷ್ಟಂ ಚಿಂದನ್ ವಜ್ರೇಣ ಕಾಂಚನಾನ್ ಚಕ್ರೋ ದೈತ್ಯ ಬಲಂ ಘೋರಂ ವಿವೇಶ ಬಹುಲೋಚನ. ಈ ಪ್ರಸಂಗದಲ್ಲಿ ಸಹಸ್ರಲೋಚನಾದಂತ ದೇವೇಂದ್ರ ಇದ್ದಾನಲ್ಲ, ಆತ ಬಂದ. ಆತ ಏನು ಮಾಡ್ತಾನೆ ಕೇಳಿದ್ರೆ, ವಜ್ರಾಯುಧವನ್ನು ಬೀಸ್ತಾ ಬಂದು ಇವರೇನು ಒಂದು ಸ್ತಂಭಕ್ಕೆ ಒಳಗಾಗಿದ್ದಾರೆ, ಸ್ತಂಭನಕ್ಕೆ ಅಂತ ಮಹಾಪಾಶಗಳನ್ನು ತಾನು ಚೆನ್ನಾಗಿ ಅಲ್ಲಿಂದ ಬಿಡಿಸ್ತಾ ಬಂದ, ಎಳಿತಾ ಬಂದ, ಅವರವರ ಮಾಯೆಗಳನ್ನು ತೆಗೆದ. ಇಲ್ಲಿ ನಿಜವಾಗಿ ಏನಾಗಿದೆ ಹೇಳ್ತಾರೆ, ಒಂದು ರೀತಿಯಲ್ಲಿ ಇವರು ಹತಾಶರಾಗಿದ್ದಾರೆ. ಇವರು ಬಡಿಬಹುದಿತ್ತು, ಆದ್ರೆ ಅವರು ಬಿದ್ದದ್ರಿಂದ ನಾವು ಹೇಳ್ತೇವಲ್ಲ, ಅರ್ಧಕ್ಕರ್ಧ ಕುಗ್ಗಿ ಹೋಗಿದ್ದಾರೆ. ನಾವು ಯಾವಾಗಲೂ ಮನೋಬಲದಿಂದ ಕೆಲಸ ನಡೆಯುವಂಥದ್ದು, ಇವರ ಮನೋಬಲ ಕುಗ್ಗಿ ಹೋಗಿದ್ದೆ, ಅವರ ಮಾಯೆಗೊಳಗಾಗಿದ್ದಾರೆ. ಹಾಗಾಗಿ ಇವರು ಏನು ಮಾಡಿದ್ದಾರೆ, ಸುಮ್ಮನೆ ಇದ್ದಾರೆ. ಅಂತ ಸುಮ್ಮನೆ ಇದ್ದಾಗ ಇಂದ್ರ ಬಂದು ತನ್ನ ವಜ್ರಾಯುಧದಿಂದ ಅವರ ಮಾಯೆಯ ಬಾಣಗಳನ್ನು ತಾನು ತರಿಸಿ ಯುದ್ಧಕ್ಕೆ ಮತ್ತಷ್ಟು ಉತ್ತೇಜನವನ್ನು ಕೊಟ್ಟ. ಸದೈತ್ಯಾನ್ ಪ್ರಮುಖೇ ಹತ್ವಾ ತದ್ದಾನಪಬಲಂ ಮಹತ್ ತಾಮಸೇನಾಸ್ತ್ರ ಜಾಲೇನ ತಮೋಭೂತಮಥಾ ಕರೋತು. ದೇವೇಂದ್ರ ದೈತ್ಯರ ಎದುರು ಅವರ ಮಾಯೆಯನ್ನು ತುಂಡರಿಸ್ತಾ ಅವರನ್ನು ಕೊಲ್ತಾ ಮುಂದೆ ಬಂದದ್ದೇ ತಡ. ಅಲ್ಲಿದ್ದ ಕತ್ತಲೆ ಎನ್ನುವಂಥದ್ದು, ಮಾಯೆ ಕತ್ತಲೆ ಎನ್ನುವಂಥದ್ದು ದೂರ ಆಯಿತು. ಅಸ್ತ್ರಗಳ ಸಮುದಾಯದಿಂದ ಕಟ್ಟಿ ಹಾಕ್ಲಿಕ್ಕೆ ನೋಡಿದ್ರೆ ಅದೆಲ್ಲವನ್ನು ಕೂಡ ಇಂದ್ರ ತಾನು ಬಿಡಿಸಿ ಬಿಟ್ಟ. ಅಂತೂ ಇಂತೂ ಸಮಗ್ರ ದಾನವ ಕುಲ ಕತ್ತಲೆಯಿಂದ ತುಂಬಿ ಹೋಯಿತು. ಇಷ್ಟರವರೆಗೆ ದೇವತೆಗಳು ಕತ್ತಲೆಯಲ್ಲಿದ್ದಾಗ ಆಯ್ತು, ಈಗ ದಾನವರು ಕತ್ತಲೆಗೆ ಇದ್ದಾಗೆ ಆಯಿತು. ತೇ ಅನ್ಯೋನ್ಯಂ ನಾವಬುದ್ಧಂತೆ ದೇವಾನಾಂ ವಾಹನಾಂಚ ಘೋರೇಣ ತಮಸಾವಿಷ್ಟಃ ಕುರುಹು ತಸ್ಯ ತೇಜಸ. ಎಷ್ಟು ಆಯಿತು ಕೇಳಿದ್ರೆ, ದೇವೇಂದ್ರನ ತೇಜಸ್ಸಿನಿಂದ ಘೋರವಾದ ಕತ್ತಲೆಗೆ ತುತ್ತಾದ್ರು. ಇದು ಹೇಗೆ, ಈಗ ಬೆಳಕು ಬಂದ್ರೆ, ದೇವೇಂದ್ರನ ಬೆಳಕು ಬಂದ್ರೆ ಇವರಿಗೆ ಬೆಳಕು ಬರ್ಬೇಕಿತ್ತಲ್ಲ, ಅಲ್ಲ, ಇವರಿಗೆ ಕತ್ತಲೆಗೆ ತುತ್ತಾದ್ರೆ ಇವರಿಗೆ ಏನೂ ಕಾಣಿಸದಾಗೆ ಆಯ್ತು. ಯಾಕೆ ಕೇಳಿದ್ರೆ ಅದಕ್ಕೆ ಹೇಳ್ತಾರೆ, ಎದುರುಗಡೆ ಬೆಳಕು ಬಂದಾಗ ನಮಗೆ ಏನು ಅಂತಲೇ ಕಾಣೋದಿಲ್ಲ. ಈ ರಾತ್ರಿ ಡ್ರೈವಿಂಗ್ ಮಾಡುವವರಿಗೆ ಗೊತ್ತುಂಟು, ಆ ಎದುರುಗಡೆ ಬರುವಂತ ಲೈಟಿನ ಕಣ್ಣು ನಮ್ಮ ಕಣ್ಣಿಗೆ ಹೊಡೆದಾಗ ಕಣ್ಣಿಗೆ ಒಂದು ಗಳಿಗೆ ಎಲ್ಲಿದ್ದೇವೆ ಅಂತ ಗೊತ್ತಾಗೋದಿಲ್ಲ. ಹಾಗೆಯೇ ಇಂದ್ರನ ತೇಜಸ್ಸು ಬಂದದ್ರಿಂದ ಈ ರಕ್ಕಸರಿಗೆ ಎದುರುಗಡೆ ಏನುಂಟು, ಏನಾಗ್ತದೆ, ಯಾರಿಗೆ ಹೊಡಿಬೇಕು ಅಂತಲೇ ಗೊತ್ತಾಗ್ತಾ ಇರಲಿಲ್ಲ.
ಘೋರೇಣ ತಮಸಾವಿಷ್ಟ ಪುರುಹೂತಸ್ಯ ತೇಜಸ, ದೇವೇಂದ್ರನ ತೇಜಸ್ಸಿನಿಂದ ಕತ್ತಲೆಗೆ ಒಳಗಾದ್ರು. ಹಾಗಾಗಿ ಏನು ಮಾಡ್ತಾರೆ, ದೇವತೆಗಳಿಗಿಂತ ಬಡ್ದದ್ದು ಹೌದು. ಬಡ್ದದ್ದು ಯಾರಿಗೆ? ಈ ಅಸುರರಿಗೆ ಬಡ್ಕೊಂಡದ್ದು. ದಾನವರಿಗೆ ಬಡ್ಕೊಂಡ್ರು ಅಂತ ಹೇಳ್ತಾರೆ. ಮಾಯಾಪಾಶೈರ್ ವಿಮುಕ್ತಾಸ್ತು ಯತ್ನವಂತ ಸರೋತ್ತಮ ವಪುಂಜಿ ದೈತ್ಯ ಸಂಘಾನಂ ತಮೋಭೂತಾನ್ಯಪಾತಯನ್. ಪ್ರಯತ್ನಶೀಲರಾದವರು ದೇವತೆಗಳಾದ್ರಿ. ಈಗ ಅವರು ಚುರುಕಾದ್ರು. ಹಾಗಾಗಿ ಭಾಷೆಗಳಿಂದ ವಿಮುಕ್ತರಾದವರಾದ್ದರಿಂದ ಅವರು ದೈತ್ಯ ಕುಲದ ಮೇಲೆ ಅವರು ತಾವು ಹೊಡಿತಾ ಇದ್ದಾರೆ. ದೇವತೆಗಳು ಅವರನ್ನು ತಮಸ್ಸಿನಿಂದ ಆವೃತ ಆಗುವ ಹಾಗೆ ಮಾಡಿದ್ರು. ಅವರಿಗೆ ಮತ್ತೆ ಕತ್ತಲೆಯನ್ನು ಬರುವ ಹಾಗೆ ಇವರು ಮಾಡಲಿಕ್ಕೆ ಶುರು ಮಾಡಿದರು. ಆಪದ್ಧಸ್ತಾ ವಿಸಂನ್ಯಾಶ್ಚ ತಮಸ ನೀಲವರ್ಚದ ಪೇತುಸ್ತೆ ದಾನವಗಣ ಛಿನ್ನ ಪಕ್ಷ ಇವಾಚಲಾಹ. ಭಯಂಕರವಾದ ಕತ್ತಲೆ. ಈ ರಕ್ಕಸರ ಬಣ್ಣ ಹೇಗೆ? ಅದು ಕತ್ತಲೆ. ಈ ಕತ್ತಲೆಯಲ್ಲಿ ಯಾರಿಗೆ ಎಲ್ಲಿ ಹೋಗ್ತಾರೆ ಯಾವುದೂ ಕಾಣ್ತಾ ಇರಲಿಲ್ಲ. ವಿಸಂನ್ಯಾಶ್ಚ, ಹಾಗಾಗಿ ಪ್ರಜ್ಞಾಶೂನ್ಯರಾದರೂ ರಕ್ಕಸರು ಅಂತ ಹೇಳ್ತಾರೆ. ಅದು ಹೇಗೆ ಅಂತ ಕೇಳಿದ್ರೆ, ರೆಕ್ಕೆ ತುಂಡಾದ ಬೆಟ್ಟದ ಹಾಗೆ ಇವರು ದೈತ್ಯರ ಗಣಗಳು ಬೀಳ್ಲಿಕ್ಕೆ ಶುರುವಾಯಿತು. ಅದು ಬೆಟ್ಟಕ್ಕೆ ಯಾಕೆ ಹೋಲಿಸಿದ್ರು ಕೇಳಿದ್ರೆ, ಇವ್ರದ್ದು ಬಾಡಿ, ದೇಹ ಅಷ್ಟು ದೊಡ್ಡದೇ, ರಕ್ಕಸರದ್ದೇ ವಿರೂಪವಾದದ್ದು. ಅದೆಲ್ಲ ಹಿಂದೆ ಕೊಟ್ಟಿದ್ರು ರಕ್ಕಸರಿಗೆ. ಹೇಗೆಲ್ಲ ಹೋದ್ರು, ಎಂತೆಂತಹ ಕರಡಿ, ಕತ್ತೆ, ಕುದುರೆ ಇಂಥದ್ದೆಲ್ಲ ವಾಹನ ಇತ್ತು ಅವರದ್ದೆಲ್ಲ. ಅದರಲ್ಲೆಲ್ಲ ಹೋಗಿದ್ದಾರೆ ಅಂತ. ಹಾಗಾಗಿ ಅಂತವರೆಲ್ಲ ತಾವು ಬಿದ್ದು ಬಿಟ್ಟಿದ್ದಾರೆ. ತದ್ಘನೀಭೂತ ದೈತ್ಯೇಂದ್ರಂ ಅಂಧಕಾರ ನಿವಾರಣಮಂ ದಾನವೇಂದ್ರ ಭವಸದನಂ ಸುಧರ್ಧಮಿಶ್ರಿಮಭೌ. ಇನ್ನು ದೇವೇಂದ್ರನ ಬೆಳದಿಂದ ಆ ದೈತ್ಯರು ಏನಾಗಿದ್ದಾರೆ, ಗುಂಪುಗಳೆಲ್ಲ ಕತ್ತಲೆಯಿಂದ ಚದುರಿ ಹೋಗಿದೆ. ಅಂಧಕಾರ ಎನ್ನುವಂಥ ಸಮುದ್ರದಲ್ಲಿ ಅವರು ಇದ್ದಾರೆ ಅಂತ ಹೇಳ್ತಾರೆ. ದಾನವೇಂದ್ರರ ಆನೆಯ ಗುಂಪುಂಟಲ್ಲ, ಅದು ಬಲಾತ್ಕಾರಕ್ಕೆ ತುತ್ತಾಯಿತು. ದುದರ್ಶನ. ಯಾಕೆ ಬಲಾತ್ಕಾರ ಹೇಳಿದ್ರೆ, ಅವ್ರು ಎಲ್ಲಿ ಕರ್ಕೊಂಡು ಹೋಗ್ತಾರೋ ಅಲ್ಲಿ ಹೋಗಬೇಕಾದಂತಹ ಒಂದು ಪರಿಸ್ಥಿತಿ ಉಂಟಾಗತ್ತೆ ರಕ್ಕಸರಿಗೆ. ಅತಾಸ್ತ್ರಜನ್ ಮಹಾಮಾಯಾಂ ಮಯಸ್ತಾಂ ತಾಮಸೀಂ ದಹನ್ ಯುಗಾಂತೋದ್ಭೂತ ಜನನೀಂ ಸೃಷ್ಟಂ ಔರ್ವೇನ ಬಣ್ಣಿನ. ಬಳಿಕ ಮಯ ಎನ್ನುವಂತ ಅಸುರ ಬರ್ತಾನೆ. ಆತ ಏನು ಮಾಡ್ತಾನೆ, ದೇವತೆಗಳು ಉಂಟು ಮಾಡಿದ ಕತ್ತಲೆಯನ್ನು ತರಿದು ಹಾಕ್ತಾನೆ. ಹಾಗಾಗಿ ಮಹಾಮಾಯೆಗೆ ಪ್ರತಿಯಾಗಿ ಅಸ್ತ್ರವನ್ನು ಬಿಡ್ತಾನೆ. ಹೇಗೆ ಅಂತ ಕೇಳಿದ್ರೆ, ಔರ್ವ ಮುನಿಯು ತಮ್ಮ ವಂಶಸ್ಥರನ್ನು ದಹಿಸುವಾಗ ಸಿಟ್ಟಿನಿಂದ ಪ್ರಯೋಗ ಮಾಡಿದಂಥ ಯಾವ ಅಗ್ನಿ ಉಂಟಲ್ಲ, ವಡವ ಅಗ್ನಿ, ಅದು ಪ್ರಳಯ ಕಾಲ ಸದೃಶವಾಗಿ ಇರುವ ಹಾಗೆ ಕಾಣ್ತಾ ಇತ್ತು. ಹಾಗಾಗಿ ಔರ್ವ ಮುನಿಗಳು ಜಲವಾಗ್ನಿಯನ್ನು ಹೇಗೆ ಸೃಷ್ಟಿ ಮಾಡಿದ್ರು, ಅದೇ ರೀತಿಯಾಗಿ ಮಯಾಸುರ ಬಂದು ದೇವತೆಗಳ ಮಾಯೆಯನ್ನು ತಾನು ಸಂಹರಿಸಿದ. ಸಾ ದದಾಹ ತಮಸ್ತರ್ವಂ ಮಾಯಾಮಯ ವಿನಿರ್ಮಿತ ದೈತ್ಯಾಶ್ಚಾದಿತ್ಯ ವಪುಷಾಹ ತದ್ಯ ಉತ್ತಸ್ತರಾಹ ವಹತ್. ಹೀಗೆ ಮಯನಿಂದ ನಿರ್ಮಿಸಲ್ಪಟ್ಟ ಮಹಾಮಾಯೆ ದೇವೇಂದ್ರನ ಯಾವ ಒಂದು ತೇಜಸ್ಸಿನ ಆಯುಧಗಳುಂಟು ಅದೆಲ್ಲವನ್ನು ಕೂಡ ಸುಟ್ಟು ಹಾಕಿತು. ಯುದ್ಧ ಭೂಮಿಯಲ್ಲಿ ಮತ್ತೆ ಸೂರ್ಯನಂತೆ ಬೆಳಗು ಶರೀರದಿಂದ ದೈತ್ಯರು ಬಿಡ್ಲಿಕ್ಕೆ ಆರಂಭ ಮಾಡಿದರು. ಅಂದ್ರೆ ಈ ಪಂದ್ಯಗಳಲ್ಲಿ ಒಂದು ಸಲ ದೇವತೆಗಳು, ಒಂದು ಸಲ ಅಸುರರು, ಹೀಗೆ ಹೆಚ್ಚು ಕಡಿಮೆ ಆಗ್ತಾ ಇತ್ತು ಅಂತ. ಹಾಗೆ ಮಾಡಿದ್ರೆ ಮಾತ್ರ ಆ ಆಟವನ್ನು ನೋಡ್ಲಿಕ್ಕೆ ಒಂದು ಚಾರ್ಮ್ ಇರ್ತದೆ. ಹಾಗಾಗಿ ಅದೆಲ್ಲವನ್ನು ಕೂಡ ಇವರು ದೈತ್ಯದಾನವರ ಯುದ್ಧದಲ್ಲಿ ವೇದವ್ಯಾಸರು ನಮಗೆ ತಿಳಿಸ್ತಾ ಇದ್ದಾರೆ. ಉಳಿದೆಲ್ಲ ಚಿಂತನೆಯನ್ನು ಮತ್ತೆ ನಾಳೆ ನಾವು ಸೇರುವಾಗ ಚಿಂತನೆ ಮಾಡುವ ಅಂತ ಹೇಳ್ತಾ ಇವತ್ತಿನ ಪ್ರವಚನ ಮಂಗಳಗೊಳಿಸ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಏತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣಾಯ ನಮಃ. ಓಂ ಶ್ರೀಕೃಷ್ಣ ಕಮಲಾನಾಥೋ ವಾಸುದೇವಃ ಸನಾತನಃ ವಸುದೇವಾತ್ಮಜಃ ಪುಣ್ಯೋ ಲೀಲಾಮಾನುಷ ವಿಗ್ರಹಃ ಶ್ರೀವತ್ಸಕೌಸ್ತುಭಧರೋ ಯಶೋದಾವತ್ಸಲೋ ಹರಿಃ ಚತುರ್ಭುಜಾತ್ತಚಕ್ರಾಚಕರಾ ಶಂಖಾದ್ಯುದಾಯುಧಃ ದೇವಕೀ ನಂದನಃ ಶ್ರೀಕಮಂಡಲೋಪಪ್ರಿಯಾತ್ಮಜಃ ಯಮುನಾವೇಗತಂಹಾರಿ ಬಲಭದ್ರಪ್ರಿಯಾಯುಧಃ पूतना देविता हरी सकरासुरभञ्जनः।